ಅವಳು ಬಂದು ಸರ್ಪ ಹೇಳಿದಂಥ ಮಾತನ್ನು ಕೇಳಿ ಹಣ್ಣನ್ನು ತಿಂದ್ಬಿಟ್ಲು. ಇದನ್ನೆಲ್ಲ ನಾವು ಚೆನ್ನಾಗಿ ತಿಳಿದಿದ್ದೀವಿ. ಮತ್ತು ಅವ್ವ ಬಂದು ಸರ್ಪ ಹೇಳಿದಂಥ ಮಾತನ್ನು ಕೇಳಿ ಬರೀ ಹಣ್ಣನ್ನು ತಿಂದಿದ್ದು ಮಾತ್ರ ಅಲ್ಲ, ತಾನು ಇನ್ನೊಂದು ಕೆಲಸವನ್ನು ಸಹ ಮಾಡ್ತಾಳೆ. ಆಗ ಅವ್ವ ಹಣ್ಣನ್ನು ತಿಂದಿದ್ದು ಮಾತ್ರ ಅಲ್ದರ ಬೇರೆ ಇನ್ನು ಏನು ಮಾಡಿದ್ಲು ಅನ್ನೋದನ್ನು ಈ ದಿವಸದಲ್ಲಿ ನಾವು ದೇವರ ವಾಕ್ಯದಲ್ಲಿ ಗಮನಿಸೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಆ ಹಣ್ಣು ನೋಡೋಕೆ ಚೆನ್ನಾಗಿತ್ತು ಅಂತೆಲ್ಲ ಹೇಳಿ ಹಣ್ಣನ್ನು ತಗೊಂಡು ಅವ್ವ ಏನು ಮಾಡ್ತಾಳೆ, ತಿಂತಾಳೆ. ತಿನ್ನೋದು ಮಾತ್ರ ಅಲ್ದಿರ ಆಮೇಲೆ ಇನ್ನೊಂದು ಕೆಲಸ ಮಾಡ್ತಾಳೆ. ಏನು ಮಾಡ್ತಾಳೆ ಮುಂದೆ ಓದಿ ನೋಡುವಾಗ, ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಅವ್ವ ಏನು ಮಾಡಲು, ಹಣ್ಣು ನೋಡೋಕೆ ಚೆನ್ನಾಗಿದೆ ಸರಿ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂದ್ಲು. ತಿಂದಿದ್ದು ಮಾತ್ರ ಅಲ್ದಿರ ತಾನು ಇನ್ನೊಂದು ಕೆಲಸವನ್ನು ಮಾಡ್ತಾಳೆ. ತಾನು ಮಾಡಿದ ಕೆಲಸ ಏನು, ಸಂಗಡ ಇದ್ದ ಗಂಡನಿಗೂ ಕೊಡಲು. ಆಗ ಅವ್ವ ಮಾಡಿದ ಕೆಲಸ ಏನು, ಒಂದು ತಾನು ಹಣ್ಣನ್ನು ತಗೊಂಡು ತಿಂದ್ಲು. ಎರಡನೇ ತಾನು ಮಾಡಿದ ಕೆಲಸ ಏನು, ತನ್ನ ಸಂಗಡ ಇದ್ದಂಥ ಗಂಡನಿಗೂ ಸಹ ಅವ್ವ ಕೊಟ್ಟಳು. ಆಗ ತಾನು ಹಣ್ಣನ್ನು ತಿಂದಿದ್ದೇ ಪಾಪ, ಮಾಡಬಾರ್ದಾಗಿತ್ತು. ಮಾಡಬಾರ್ದ ಕೆಲಸವನ್ನು ಅವ್ವ ಮಾಡಲ್ಲು. ಮಾಡಬಾರ್ದ ಕೆಲಸವನ್ನು ಅವ್ವ ಮಾಡಿಬಿಟ್ಟು ಆಮೇಲೆ ಏನು ಮಾಡಲ್ಲು, ತನ್ನ ಗಂಡನು ಸಹ ಅದನ್ನು ಮಾಡುವ ಹಾಗೆ ಗಂಡನಿಗೆ ಅವ್ವ ಕೊಟ್ಲು. ಅವ್ವ ಹಣ್ಣನ್ನು ತಿಂದು ಸಂಗಡ ಇದ್ದ ಗಂಡನಿಗೂ ಸಹ ತಾನು ಕೊಟ್ಲು. ಇವತ್ತು ನಾವು ಬೇರೆಯವರಿಗೆ ಏನನ್ನು ಕೊಡ್ತೀವಿ ಅನ್ನೋ ವಿಷಯದಲ್ಲಿ ಗಮನವಾಗಿರಬೇಕು. ಅವ್ವ ಏನು ಮಾಡಲ್ಲು, ತಿನ್ನಬಾರ್ದ ಹಣ್ಣನ್ನು ತಿಂದು ಗಂಡನಿಗೂ ಸಹ ಕೊಟ್ಲು. ನಾನು ನೀವು ಇವತ್ತು ಬೇರೆಯವರಿಗೆ ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಗಮನವಾಗಿರಬೇಕು. ಇವತ್ತು ನಿಮ್ಮ ಗಂಡಂದರಿಗೆ ನೀವು ಏನು ಕೊಡ್ತೀರಾ ಅನ್ನೋದ್ರ ಬಗ್ಗೆ ಗಮನವಾಗಿರಬೇಕು. ಗಂಡಂದರು ಇವತ್ತು ತಮ್ಮ ಹೆಂಡತಿಯರಿಗೆ ಏನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನವಾಗಿರಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ ಅನ್ನೋ ವಿಷಯದಲ್ಲಿ ಗಮನವಾಗಿರಬೇಕು. ಮಕ್ಕಳು ತಂದೆ ತಾಯಿಗಳಿಗೆ ಏನು ಕೊಡ್ತಾ ಇದ್ದಾರೆ ಅನ್ನೋ ವಿಷಯದಲ್ಲಿ ಮಕ್ಕಳು ಗಮನವಾಗಿರಬೇಕು. ಅದೇ ರೀತಿಯಾಗಿ ನಮಗೆ ಸ್ನೇಹಿತರಿರಬಹುದು, ಜೊತೆಯಲ್ಲಿ ಕೆಲಸ ಮಾಡುವಂಥವರಿರಬಹುದು, ಜೊತೆಯಲ್ಲಿ ಓದುವಂಥವರಿರಬಹುದು, ನಮ್ಮ ಹತ್ರ ಕೆಲಸ ಮಾಡುವಂಥ ಕೆಲಸದವರಿರಬಹುದು, ಯಾರೇ ಇರಬಹುದು, ನಮ್ಮ ಸಂಬಂಧಿಕರು, ಬಂಧು ಬಳಗ, ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ನಾವು ಬೇರೆಯವರಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ತುಂಬ ಗಮನ ಇರಬೇಕು. ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಅವ್ವ ಏನು ಮಾಡಿದ್ಲು, ಅವ್ವ ತಿನ್ನಬಾರ್ದ ಅನ್ನದ ತಿಂದ್ಲು. ತಿನ್ನಬಾರ್ದ ಅನ್ನನ್ನು ತಿಂದಿದ್ದು ಮಾತ್ರ ಅಲ್ಲ, ತಿನ್ನಬಾರ್ದಾಗಿರುವಂಥ ಹಣ್ಣನ್ನು ತಿನ್ನುವ ಹಾಗೆ ಗಂಡನಿಗೂ ಕೊಟ್ಲು. ಇವತ್ತು ನೀವು ಬೇರೆಯವ್ರಿಗೆ ಏನು ಕೊಡ್ತಾ ಇದ್ದೀರಾ ಯೋಚನೆ ಮಾಡಿ. ಅವ್ವ ಆದಾಮನಿಗೆ ಕೇವಲ ನೋಡೋದಕ್ಕೆ ಸುಂದರವಾಗಿರುವಂಥ ಒಂದು ಹಣ್ಣನ್ನು ಕೊಡಲಿಲ್ಲ. ಅವ್ವ ಆದಾಮನಿಗೆ ಕೊಟ್ಟಿದ್ದು ಮರಣವನ್ನ. ತಾನೆನಿಸ್ಕೊಂಡ್ಲು, ನಾನು ನೋಡೋಕೆ ತುಂಬ ಚೆನ್ನಾಗಿರುವಂಥ ಒಳ್ಳೆ ರುಚಿಯಾಗಿರುವಂಥ ಹಣ್ಣನ್ನು ನನ್ನ ಗಂಡನಿಗೆ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಲು. ಆದರೆ ಅವ್ವ ಕೊಟ್ಟಿದ್ದು ಮರಣವನ್ನ. ದೇವರು ಆದಾಮನಿಗೆ ಜೀವವನ್ನು ಕೊಟ್ಟರು, ಆದರೆ ಅವ್ವ ಆದಾಮನಿಗೆ ಕೊಟ್ಟಿದ್ದು ಮರಣವನ್ನ. ದೇವರು ಆದಾಮನನ್ನು ಅವಳನ್ನು ಆಶೀರ್ವಾದ ಮಾಡಿದ್ರು. ದೇವರವರಿಗೆ ಆಶೀರ್ವಾದವನ್ನು ಕೊಟ್ಟರು, ಆದರೆ ಅವ್ವ ಆದಾಮನಿಗೆ ಕೊಟ್ಟಿದ್ದು ಶಾಪವನ್ನ. ದೇವರು ಅವರನ್ನು ಸೌಂದರ್ಯವಾಗಿ ಉಂಟು ಮಾಡಿದ್ರು, ಆದರೆ ಅವ್ವ ಆದಾಮನಿಗೆ ಕೊಟ್ಟಿದ್ದು ಬೆತ್ತಲೆಯನ್ನ, ನಾಚಿಕೆಯನ್ನ. ದೇವರು ಅವರಿಗೆ ತಿನ್ನುವುದಕ್ಕೆ ಹಣ್ಣುಗಳನ್ನು ಕೊಟ್ಟರು, ಎಲ್ಲ ಥರದ ಹಣ್ಣುಗಳನ್ನು ಕೊಟ್ಟರು, ಆದರೆ ಅವ್ವಳು ಆದಾಮನಿಗೆ ಕೊಟ್ಟಿದ್ದು ಮುಳ್ಳುಗಳನ್ನು. ದೇವರು ಅವರೊಟ್ಟಿಗೆ ಅನ್ಯೋನ್ಯವಾಗಿರಬೇಕಂತ ಹೇಳಿ ಅವರನ್ನು ಉಂಟು ಮಾಡಿದ್ರು, ಆದರೆ ಅವ್ವ ಆದಾಮನಿಗೆ ಕೊಟ್ಟಿದ್ದು ದೇವರಿಂದ ವಿಂಗಡಣೆಯನ್ನ. ದೇವರು ಅವರು ಸಂತೋಷವಾಗಿ ಆನಂದವಾಗಿರುವ ಹಾಗೆ ಅವರನ್ನು ಉಂಟು ಮಾಡಿದರು, ಆದರೆ ಅವ್ವ ಆದಾಮನಿಗೆ ಕೊಟ್ಟಿದ್ದು ಕಣ್ಣೀರನ್ನ, ಕಷ್ಟವನ್ನ, ಪಾಡುಗಳನ್ನು. ಆಗ ಅವ್ವ ಕೇವಲ ಒಂದು ಹಣ್ಣನ್ನು ಆದಾಮನಿಗೆ ಕೊಡಲಿಲ್ಲ, ಮರಣವನ್ನು, ಶಾಪವನ್ನು, ಕಷ್ಟಗಳನ್ನು, ನಷ್ಟವನ್ನು, ಬಾಧೆಯನ್ನು, ವೇದನೆಗಳನ್ನು, ದೇವರಿಂದ ದೂರ ಆಗುವಂಥ ಒಂದು ಅನುಭವವನ್ನು, ಎಲ್ಲ ವಿಧವಾದ ಪಾಡುಗಳನ್ನು ಆದಾಮನಿಗೆ ಅವ್ವ ಕೊಟ್ಲು. ಇವತ್ತು ನಾನು ನೀವು ಬೇರೆಯವರಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ
ತುಂಬ ಗಮನ ಇರಬೇಕು, ತುಂಬ ಎಚ್ಚರಿಕೆ ಇರಬೇಕು. ಆದರೆ ಅವ್ವ ಕೊಟ್ಟಂಥ ಈ ಹಣ್ಣಿನಿಂದ ಇದೆಲ್ಲ ಮನುಷ್ಯನಿಗೆ ಬಂತು. ಆದರೆ ಇವೆಲ್ಲವನ್ನ ಯೇಸು ಕ್ರಿಸ್ತನು ತಾನೇ ತನ್ನ ಮೇಲೆ ಹೊತ್ತುಕೊಂಡನು. ಆದಾಮನಿಗೆ ಮರಣವನ್ನು ಕೊಟ್ಟಳು, ಆದರೆ ಆ ಮರಣವನ್ನು ಯೇಸು ಕ್ರಿಸ್ತನು ತಾನೇ ಶಿಲುಬೆಯ ಮೇಲೆ ಹೊತ್ತುಕೊಂಡನು. ಅವ್ವ ಆದಾಮನಿಗೆ ಶಾಪವನ್ನು ಕೊಟ್ಟಳು, ಆದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತಾನೇ ಶಾಪವಾದನು. ಅವ್ವ ಆದಾಮನಿಗೆ ದೇವರಿಂದ ಅಗಲಿ ಹೋಗುವಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಲು, ಆದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತಂದೆಯೇ ತಂದೆಯೇ ಏಕೆ ನನ್ನನ್ನು ಕೈಬಿಟ್ಟೆ ಎಂಬುದಾಗಿ ಹೇಳಿ ತಾನು ತಂದೆಯಿಂದ ಶಿಲುಬೆಯಲ್ಲಿ ಬೇರ್ಪಟ್ಟನು. ಅವಳು ಆದಾಮನಿಗೆ ನಾಚಿಕೆಯನ್ನು ಬೆತ್ತಲೆಯನ್ನು ತಂದುಕೊಟ್ಟಳು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತಾನು ವಸ್ತ್ರ ಇಲ್ಲದವನಾಗಿ ನಾಚಿಕೆಯನ್ನು ಅನುಭವಿಸಿದನು. ಅವ್ವ ಆದಾಮನಿಗೆ ಮುಳ್ಳುಗಳನ್ನು ಕೊಟ್ಟಳು, ಯೇಸು ಕ್ರಿಸ್ತನು ಆ ಮುಳ್ಳುಗಳನ್ನು ತಾನೇ ಶಿರದಲ್ಲಿ ಹೊತ್ತುಕೊಂಡನು. ಅವ್ವ ಆದಾಮನಿಗೆ ಕಣ್ಣೀರನ್ನು ಪಾಡುಗಳನ್ನು ತಂದು ಇಟ್ಲು, ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ತನ್ನ ಕಣ್ಣೀರನ್ನು ಸುರಿಸಿ ಬಾಧೆಪಟ್ಟು ದುಃಖಕ್ಕೆ ಒಳಗಾದನು. ಅವ್ವ ಆದಾಮನಿಗೆ ಏನೆಲ್ಲ ಕೊಟ್ಟಲು ಅದೆಲ್ಲವನ್ನ ಯೇಸು ಕ್ರಿಸ್ತನು ತಾನೇ ತನ್ನ ಮೇಲೆ ಹೊತ್ತುಕೊಂಡನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೊತ್ತುಕೊಂಡದ್ದು ಮಾತ್ರವಲ್ಲ, ಯೇಸು ಕ್ರಿಸ್ತನು ತಿರುಗಿ ಅವೆಲ್ಲವನ್ನ ಮತ್ತೆ ಕೂಡಿಸಿದ್ರು. ಅಂದರೆ ಮನುಷ್ಯ ಏನನ್ನೆಲ್ಲ ಕಳೆದುಕೊಂಡ ಅವೆಲ್ಲವನ್ನ ಯೇಸು ಕ್ರಿಸ್ತನು ಪುನಃ ಸ್ಥಾಪಿಸಿದ್ರು. ಮನುಷ್ಯನಿಗೆ ಅವಳು ಕೊಟ್ಟಂಥ ಹಣ್ಣಿನಿಂದ ಮರಣ ಉಂಟಾಯಿತು, ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ ನಮಗೆ ಉಂಟಾಯಿತು. ಅವಳು ಕೊಟ್ಟಂಥ ಆ ಹಣ್ಣಿನಿಂದ ಮನುಷ್ಯನಿಗೆ ಶಾಪಗಳು ಬಂತು, ಆದರೆ ಯೇಸು ಕ್ರಿಸ್ತನಲ್ಲಿ ನಾವು ಆಶೀರ್ವದಿಸಲ್ಪಟ್ಟವர்களಾಗಿದ್ದೇವೆ. ಅವಳು ಕೊಟ್ಟಂಥ ಆ ಒಂದು ಹಣ್ಣಿನಿಂದ ಮನುಷ್ಯ ದೇವರಿಂದ ಬೇರ್ಪಟ್ಟ, ಆದರೆ ಇವತ್ತು ಯೇಸು ಕ್ರಿಸ್ತನ ಮುಖಾಂತರ ನಾವು ದೇವರೊಟ್ಟಿಗೆ ಒಂದಾಗಿದ್ದೇವೆ. ಆವತ್ತು ಅವಳು ಕೊಟ್ಟಂಥ ಹಣ್ಣಿನಿಂದ ಮನುಷ್ಯ ಶಾಪಕ್ಕೆ ಒಳಗಾದ, ಆದರೆ ನಾಚಿಕೆಗೆ ಒಳಗಾದ, ಅವಮಾನಕ್ಕೆ ಒಳಗಾದ. ಇವತ್ತು ನಾವು ಯೇಸು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿ ಗೌರವಕ್ಕೆ ಪಾತ್ರರಾಗಿ ನಾವು ಜೀವಿಸ್ತಾ ಇದ್ದೇವೆ. ಆವತ್ತು ಅವ್ವ ಕೊಟ್ಟಂಥ ಆ ಒಂದು ಹಣ್ಣಿನಿಂದಾಗಿ ಅವರಿಗೆ ಕಷ್ಟ ಬಂತು, ಕಣ್ಣೀರು ಬಂತು, ಬಾಧೆಗಳು ಬಂತು. ಇವತ್ತು ಯೇಸು ಕ್ರಿಸ್ತನಲ್ಲಿ ನಮ್ಮ ಕಣ್ಣೀರೆಲ್ಲ ಸಂತೋಷವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯ. ಆವತ್ತು ಅವ್ವ ಕೊಟ್ಟಂಥ ಆ ಒಂದು ಹಣ್ಣಿನಿಂದ ಮುಳ್ಳುಗಳು ಬಂತು, ಆದರೆ ಇವತ್ತು ಯೇಸು ಕ್ರಿಸ್ತನಲ್ಲಿ ನಮಗೆ ಜೀವಕರವಾದ ಮರದ ಹಣ್ಣನ್ನು ತಿನ್ನುವಂಥ ಹಕ್ಕು ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ಬಂದಂಥ ಕಾರ್ಯಗಳನ್ನೆಲ್ಲ ತಾನು ಹೊತ್ತುಕೊಂಡದ್ದು ಮಾತ್ರವಲ್ಲ, ಅವೆಲ್ಲವನ್ನು ಬದಲಾಯಿಸಿ ತಿರುಗಿ ಹೊಸದನ್ನು ಆತನು ಸ್ಥಾಪಿಸಿಕೊಟ್ಟನು. ಹಲ್ಲೆಲೂಯ. ಆಗ ಅವ್ವ ತನ್ನ ಗಂಡನಿಗೆ ಹಣ್ಣನ್ನು ತಿನ್ನುವುದಕ್ಕೆ ಕೊಟ್ಟದ್ದು ಅಷ್ಟು ಸುಲಭವಾದ ಕಾರ್ಯ ಅಲ್ಲ, ಅಷ್ಟು ಸಾಮಾನ್ಯವಾದ ಕಾರ್ಯ ಅಲ್ಲ. ಅವ್ವ ಕೊಟ್ಟಂಥದ್ದು ಅತ್ಯಂತ ಘೋರವಾದದ್ದು. ಆಗ ಅವ್ವ ತಿನ್ನಬಾರದ ಹಣ್ಣನ್ನು ತಿಂದಳು, ಮಾಡಬಾರದ ಕೆಲಸವನ್ನು ಮಾಡಲು. ಆಗ ಮಾಡಬಾರದ ಕೆಲಸವನ್ನು ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ಮಾಡುವಂತೆ ಗಂಡನಿಗೂ ಸಹ ಅದನ್ನೇ ತಾನು ಕೊಡುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಇವತ್ತು ನಾನು ನೀವು ಬೇರೆಯವರಿಗೆ ಏನನ್ನ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ಗಮನವಾಗಿರಬೇಕು. ನಮ್ಮಿಂದ ಬೇರೆಯವರಿಗೆ ಏನು ಸಿಗ್ತಾ ಇದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಕುಟುಂಬಗಳಲ್ಲಿ ಅನೇಕ ಗಂಡಂದಿರು ಹೆಂಡತಿಯರಿಗೆ ಕಷ್ಟವನ್ನು, ಕಣ್ಣೀರನ್ನು, ಬಾಧೆಗಳನ್ನು ಕೊಡ್ತಾರೆ. ಅವ್ರನ್ನ ಹೊಡಿತಾರೆ, ಅವ್ರನ್ನ ಬೈತಾರೆ, ಬೇರೆಯವ್ರ ಮುಂದೆ ಅವಮಾನ ಪಡಿಸ್ತಾರೆ, ನಾಚಿಕೆ ಪಡಿಸ್ತಾರೆ, ಎಲ್ಲ ರೀತಿ ಅವರನ್ನು ಬಾಧೆಗೊಳಪಡಿಸ್ತಾರೆ. ಅನೇಕ ಕುಟುಂಬಗಳಲ್ಲಿ ಹೆಂಡತಿಯರು ಗಂಡಂದಿರುಗಳನ್ನು ತರತರವಾದ ಬಾಧೆಗೊಳಪಡಿಸ್ತಾರೆ. ಅನೇಕರ ಹೆಂಡತಿಯರು ಗಂಡಂದರಿಗೆ ಸ್ಥಾನಗಳನ್ನು ಕೊಡ್ತಾರೆ. ಅವ್ರಿಗೆ ಎಷ್ಟು ಆದಾಯ ಇದೆ ಆ ಆದಾಯಕ್ಕೆ ತಕ್ಕಂತೆ ಅವರನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ದಿರಾ, ಅವ್ರ ಮನೇಲಿ ಅದಿದೆ, ಇವ್ರ ಮನೇಲಿ ಅದಿದೆ, ಇದಿದೆ, ಅವ್ರ ಹತ್ರ ಅದಿದೆ, ಇವ್ರ ಹತ್ರ ಇದಿದೆ, ನನಗೂ ಅದು ಬೇಕು, ಇದು ಬೇಕು ಅಂತ ಅತ್ತ ಕೊಡು ಇತ್ತ ಕೊಡು ಅಂತ ಹೇಳಿ ಅವರಿಗೆ ಶಕ್ತಿ ಇಲ್ಲ ಅಂದ್ರೂ ಕೂಡ ಸಾಲಗಳನ್ನು ಮಾಡಿಸಿ ಕಾರ್ಯಗಳನ್ನು ತಗೊಂಡು ಆ ಸಾಲವನ್ನು ತೀರಿಸೋದಕ್ಕಾಗದಿರ ಕಷ್ಟಕ್ಕೊಳಗಾಗಿ ಬಾಧೆ ಪಡೋ ಹಾಗೆ ಅನೇಕ ಕುಟುಂಬಗಳನ್ನು ಹೆಂಡತಿಯರು ಹಾಳು ಮಾಡ್ತಾರೆ. ಅನೇಕ ಹೆಂಡತಿಯರು ಗಂಡಂದರಿಗೆ ಕೊಡುವಂಥದ್ದು ಸಾಲದ ಹೊರೆಯನ್ನು. ಅನೇಕ ತಂದೆ ತಾಯಿ ಮಕ್ಕಳಿಗೆ ಕೆಟ್ಟ ಮಾದರಿಯನ್ನು ಕೊಡ್ತಾರೆ. ಗಂಡ ಹೆಂಡತಿಯಾಗಿ ತಂದೆ ತಾಯಿಗಳಾಗಿ ಅವರು ಒಬ್ರಿಗೊಬ್ರಿಗೂ ಹೊಡೆದಾಡ್ಕೊಳ್ಳೋದು, ಒಬ್ರ ಜೊತೆ ಒಬ್ಬರು ಜಗಳ ಮಾಡೋದು, ಒಬ್ರಿಗೊಬ್ರು ಸುಳ್ಳು ಹೇಳೋದು, ಒಬ್ರಿಗೊಬ್ರು ಮೋಸ ಮಾಡೋದು, ಒಬ್ಬರನ್ನ ಕ್ಷಮಿಸದೆ ಹೋಗೋದು, ಪ್ರೀತಿ ಮಾಡದೆ ಹೋಗೋದು, ಗೌರವ ಕೊಡದೆ ಹೋಗೋದು, ಒಬ್ಬರ ಮಾತನ್ನ ಒಬ್ರು ಕೇಳದೆ ಹೋಗುವಂಥದ್ದು. ಈ ರೀತಿ ಎಲ್ಲ ಕೆಟ್ಟ ನಡವಳಿಕೆಗಳನ್ನು ತಂದೆ ತಾಯಿಗಳಾಗಿ ಮಕ್ಕಳ ಮುಂದೆ ಅವರು ಅನುಸರಿಸ್ತಾ ಇರ್ತಾರೆ. ಅನೇಕ ಕುಟುಂಬಗಳಲ್ಲಿ ಗಂಡಂದರು ಆಚೆ ಹೋಗಿ ಕುಡಿಯೋದು, ಸಿಗರೇಟ್ ಸೇರೋದು, ಕೆಟ್ಟ ಚಟಗಳಿಗೆ ಒಳಗಾಗಿ ಅವರು ಬರ್ತಾ ಇರ್ತಾರೆ.
ಅನೇಕ ಸ್ತ್ರೀಯರು ಮನೆಗಳಲ್ಲಿ ಇದ್ದುಕೊಂಡು ಮಕ್ಕಳ ಮುಂದೆಗಡೆಯಲ್ಲಿ ಬೇರೆಯವ್ರನ್ನ ಆಡಿಕೊಂಡು ಬೈಕೊಂಡು ಬೇರೆಯವ್ರ ಮೇಲೆ ತಪ್ಪೋರಿಸ್ಕೊಂಡು ಬೇರೆಯವ್ರನ್ನ ಕೆಟ್ಟವರಾಗಿ ಮಾತಾಡಿಕೊಂಡು ಇರ್ತಾರೆ. ಆಗ ಇವ್ರ ನಡವಳಿಕೆಗಳನ್ನೆಲ್ಲ ಮಕ್ಕಳು ಮನೆಯಲ್ಲಿ ನೋಡ್ತಾರೆ. ಈ ನಡವಳಿಕೆಗಳನ್ನೆಲ್ಲ ಮಕ್ಕಳು ಮನೆಯಲ್ಲಿ ನೋಡುವಾಗ ಅವ್ರೇನು ಮಾಡ್ತಾರೆ? ಇದನ್ನೇ ಅವರು ಸಹ ಕಲಿತಾರೆ. ಅನೇಕ ತಂದೆ ತಾಯಿಗಳು ಕೆಟ್ಟ ಮಾದರಿಯನ್ನು ಅವ್ರ ಮಕ್ಕಳಿಗೆ ಮನೆಯಲ್ಲಿ ಕೊಡ್ತಾ ಇರ್ತಾರೆ. ಅನೇಕ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಆಘಾತವನ್ನು ಕೊಡ್ತಾರೆ. ಅವರನ್ನು ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿ ದೊಡ್ಡ ಮಾಡಿದ್ಮೇಲಿಂದ ಇವ್ರೇನು ಮಾಡ್ತಾರೆ? ಅವ್ರ ಹತ್ರ ಇರೋದನ್ನೆಲ್ಲ ಸುಲ್ಕೊಂಡು ಇವ್ರನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅವ್ರ ಹತ್ರ ಇರೋಂಥ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಎಲ್ಲವನ್ನ ತಗೊಂಡ್ಬಿಟ್ಟು ಅವ್ರನ್ನ ಮನೆಯಿಂದ ಆಚೆ ಹಾಕ್ತಾರೆ. ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಊಟ ಕೊಡ್ದಿರ, ಬಟ್ಟೆ ಕೊಡ್ದಿರ, ಅವ್ರಿಗೊಂದು ಆಶ್ರಯ ಕೊಡ್ದಿರ, ಅವ್ರ ಕಣ್ಣೀರಲ್ಲಿ ಬೀದಿಯಲ್ಲಿ ಅಲೆದಾಡಿ ಬದುಕೋ ಥರ ಅವರನ್ನು ಬಿಟ್ಟು ಬಿಡ್ತಾರೆ. ತಂದೆ ತಾಯಿಗಳಿಗೆ ದೊಡ್ಡ ಆಘಾತ. ಮಕ್ಕಳು ಎಲ್ಲ ಗೆದ್ಕೊಂಡ್ಬಿಟ್ರು, ಕನೆ ನಮ್ಮನ್ನು ಬೀದಿಗೆ ಹಾಕ್ಬಿಟ್ರು, ನನಗೆ ಯಾರು ಇಲ್ಲವೇ ಅಂತ ದೊಡ್ಡ ಆಘಾತದಲ್ಲಿ ಅವ್ರು ಬದುಕ್ತಾರೆ. ಅವ್ರನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿ ದೊಡ್ಡವರೆಲ್ಲ ಮಾಡಿದ್ಮೇಲಿಂದ ಕೊನೆಗೊಂದು ದಿವಸ ಯಾವ ಜೊತೆನೂ ಓಡೋಗ್ಬಿಡ್ತಾರೆ. ಇಲ್ಲ ಯಾರನ್ನೋ ಮದುವೆ ಆಗ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಡ್ತಾರೆ. ತಂದೆ ತಾಯಿಗಳಿಗೆ ದೊಡ್ಡ ಆಘಾತವಾಗಿ ಈ ಕಾರ್ಯಗಳೆಲ್ಲ ಇರುತ್ತೆ. ಆಗ ಮಕ್ಕಳು ತಂದೆ ತಾಯಿಗಳಿಗೆ ಆಘಾತವನ್ನು ಕೊಡುವಂಥವರುಗಳಾಗಿರ್ತಾರೆ. ಅನೇಕ ಸ್ನೇಹಿತರು ತಮ್ಮ ಜೊತೆ ಸ್ನೇಹಿತರಿಗೆ ಎಲ್ಲ ದುಶ್ಚಟಗಳಲ್ಲಿ ಅವ್ರನ್ನ ಪಾಲು ಹೊಂದೋ ಹಾಗೆ ಮಾಡ್ತಾರೆ. ಎಲ್ಲ ಕೆಟ್ಟ ಚಟಗಳನ್ನು ಅವ್ರಿಗೆ ಕೊಡ್ತಾರೆ. ಕುಡಿಯೋದಿಲ್ಲ ಅಂತ ಹೇಳಿದ್ರು ಕರ್ಕೊಂಡು ಹೋಗಿ ಕುಡಿಯೋದನ್ನು ಕಲಿಸೋದು, ಸಿಗರೇಟ್ ಹೊಡಿಯೋದನ್ನು ಕಲಿಸೋದು, ಡ್ರಗ್ಸನ್ನು ಕಲಿಸೋದು, ವ್ಯಭಿಚಾರ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗುವಂಥದ್ದು, ಈ ರೀತಿ ಕಳ್ತನ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗೋದು, ಗುಂಡಾಗಿರಿ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗೋದು, ಈ ಥರ ಸಹವಾಸಗಳಿಂದ ಮಕ್ಕಳು ಕೆಟ್ಟು ಹೋಗುವಂಥದ್ದನ್ನು ನಾವು ಕಾಣ್ತೀವಿ. ಆಗ ಅನೇಕ ಸ್ನೇಹಿತರು ಬೇರೆ ಸ್ನೇಹಿತರಿಗೆ ಕೆಟ್ಟವುಗಳಲ್ಲಿ ಅವ್ರು ಪಾಲು ಕೊಟ್ಟು ಅವ್ರ ಜೀವಿತಗಳನ್ನು ಹಾಳು ಮಾಡುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಈ ರೀತಿ ಸಮಾಜವನ್ನೆಲ್ಲ ನೋಡುವಾಗ ಮನುಷ್ಯರು ತರತರವಾದ ಕಾರ್ಯಗಳನ್ನು ಬೇರೆಯವರಿಗೆ ಕೊಟ್ಟು ಬೇರೆಯವರನ್ನು ಹಾಳು ಮಾಡುವಂಥದ್ದನ್ನು, ದಾರಿ ತಪ್ಪಿಸುವಂಥದ್ದನ್ನು, ಕಷ್ಟಗೊಳಪಡಿಸುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಅವ್ವ ಆದಾಮನಿಗೆ ದೇವರು ನಿಷೇಧಿಸಿದಂಥ ಹಣ್ಣಲ್ಲಿ ಪಾಲನ್ನು ಕೊಟ್ಟಳು. ಇವತ್ತು ಸಮಾಜದಲ್ಲಿ ಜನಗಳು ತರತರವಾದ ಕಾರ್ಯಗಳಲ್ಲಿ ಬೇರೆಯವರಿಗೆ ಪಾಲು ಕೊಡ್ತಾ ಇದ್ದಾರೆ. ಅವರನ್ನು ಹಾಳು ಮಾಡ್ತಾ ಇದ್ದಾರೆ, ಕಷ್ಟಗೊಳಪಡಿಸ್ತಾ ಇದ್ದಾರೆ, ನಾಶನಗೊಳಪಡಿಸ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ, ಮೋಸ ಮಾಡ್ತಾರೆ, ಎಲ್ಲ ಥರ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾನು ನೀವು ದೇವರನ್ನು ಅರಿತವರುಗಳಾಗಿ ಜೀವಿಸ್ತಾ ಇದ್ದೀವಿ. ಆದರೆ ನಾವು ಏನರಲ್ಲಿ ಬೇರೆಯವರಿಗೆ ಪಾಲು ಕೊಡ್ತಾ ಇದ್ದೀವಿ? ಬೇರೆಯವರು ನಮ್ಮಿಂದ ಏನನ್ನು ಹೊಂದಿಕೊಳ್ತಾ ಇದ್ದಾರೆ ಅದನ್ನು ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ನಿಮ್ಮ ಗಂಡಂದರಿಗೆ ನೀವೇನು ಕೊಡ್ತಾ ಇದ್ದೀರಾ? ನಿಮ್ಮ ಹೆಂಡತಿಯರಿಗೆ ನೀವೇನು ಕೊಡ್ತಾ ಇದ್ದೀರಾ? ನಿಮ್ಮ ಮಕ್ಕಳಿಗೆ ನೀವೇನು ಕೊಡ್ತಾ ಇದ್ದೀರಾ? ನಿಮ್ಮ ತಂದೆ ತಾಯಿಗಳಿಗೆ ನೀವೇನು ಕೊಡ್ತಾ ಇದ್ದೀರಾ? ನಿಮ್ಮ ಬಂಧು ಬಳಗದವರಿಗೆ ನೀವೇನು ಕೊಡ್ತಾ ಇದ್ದೀರಾ? ನಿಮ್ಮ ಸ್ನೇಹಿತರಿಗೆ, ಪರಿಚಯ ಇರುವಂಥವರಿಗೆ, ಸಕಲ ಮನುಷ್ಯರಿಗೆ ನಿಮ್ಮಿಂದ ಏನು ಸಿಗ್ತಾ ಇದೆ? ಯೋಚನೆ ಮಾಡಬೇಕು. ಅವ್ವ ಆದಾಮನಿಗೆ ಕೊಟ್ಟದ್ದು ದೇವರು ನಿಷೇಧಿಸಿದ ಹಣ್ಣನ್ನು, ಅದು ಕೇವಲ ಹಣ್ಣಲ್ಲ, ಮರಣವನ್ನು, ಎಲ್ಲ ಕಷ್ಟ, ಕಣ್ಣೀರು, ಬಾಧೆ ಸಕಲವನ್ನು ಅವ್ವ ಆದಾಮನಿಗೆ ಕೊಟ್ಟಳು. ನಾನು ನೀವು ಇವತ್ತು ಬೇರೆಯವರಿಗೆ ಏನು ಕೊಡ್ತಾ ಇದ್ದೀರಿ? ಆದರೆ ಯಾವತ್ತೂ ಸಹ ನಾವು ಬೇರೆಯವರಿಗೆ ಕಷ್ಟ, ಕಣ್ಣೀರು, ಬಾಧೆ, ನಾಶನ, ಸಂಕಟ, ಹಿಂಸೆ, ನೋವು, ವೇದನೆ ಇವುಗಳನ್ನು ಇನ್ನೊಬ್ಬರಿಗೆ ನಾವು ಯಾವತ್ತೂ ಕೊಡದವರುಗಳಾಗಿ ಇರಬೇಕು. ಕೆಟ್ಟದ್ದನ್ನು ಯಾವತ್ತೂ ಸಹ ಇತರಗಳಿಗೆ ನಾವು ಕೊಡದವರುಗಳಾಗಿ ಇರಬೇಕು. ಅವ್ವ ಅಯ್ಯೋ ದೇವರು ಹೇಳ್ಬಾರ್ದು ಅಂತ ಹಣ್ಣನ್ನು ನಾನು ತಿಂದುಬಿಟ್ಟೆ, ಸರಿ ನಾನು ತಿಂದುಬಿಟ್ಟೆ, ಆದರೆ ನನ್ನ ಗಂಡನಿಗೂ ಕೊಡಬೇಕಾ? ನಾನು ಯಾಕೆ ಅವ್ನು ಕೊಡಲಿ? ನಾನು ತಿಂದೆ ಅಂತ ಅವ್ನಿಗೆ ಹೇಳೋದಿಲ್ಲ, ತಗೋ ನೀನು ತಿನ್ನು ಅಂತ ಅವ್ನಿಗೆ ಹೇಳೋದಿಲ್ಲ. ನಾನು ಮಾಡಬಾರ್ದು ಕೆಲಸ ಮಾಡಿಬಿಟ್ಟೆ, ನನ್ನ ಗಂಡನಿಗೆ ನಾನು ಕೊಡೋದಿಲ್ಲ ಅಂತ ಅಂದ್ಕೊಂಡಿಲ್ಲ. ಅವನು ಸಹ ಅದನ್ನು ಮಾಡುವಂತೆ ಕೈ ಚಾಚಿ ಅವನಿಗೆ ಕೊಟ್ಟಳು. ಇವತ್ತು ಎಷ್ಟೋ ಜನ ಅವರು ಹಾಳಾಗೋದಲ್ದರ ಬೇರೆಯವರು ಸಹ ಹಾಳು ಮಾಡ್ತಾರೆ. ನಾನು ಕೆಟ್ಟ ಹೋಗಿದ್ದೀನಿ, ಇವ್ರಾಗ ಚೆನ್ನಾಗಿರ್ಬೇಕು, ಇವರು ಕೆಟ್ಟ ಹೋಗಲಿ. ನಿಮ್ಮಿಂದ ಬೇರೆಯವರಿಗೆ ಏನು ಸಿಗ್ತಾ ಇದೆ ಯೋಚನೆ ಮಾಡಿ. ಕೆಟ್ಟದ್ದರಲ್ಲಿ ಯಾವತ್ತೂ ಸಹ ನಾವು ಇತರರಿಗೆ ಪಾಲನ್ನು ಕೊಡದವರುಗಳಾಗಿ ನಾವು ಗಮನವಾಗಿ ಇರಬೇಕು. ಒಂದು ವೇಳೆ ಇವತ್ತೇನಾದರೂ ನಿಮಗೆ ನಾನು ಬೇರೆಯವರಿಗೆ ಕೆಟ್ಟದರಲ್ಲಿ ಪಾಲು ಕೊಟ್ಟಿದ್ದೀನಿ ಅಂತ ಅನಿಸಿದ್ರೆ, ಒಂದಲ್ಲ ಒಂದು ದಿವಸ ನನ್ನಿಂದ ಇತರಗಳಿಗೆ ಏನೋ ಒಂದು ಕೆಟ್ಟದರಲ್ಲಿ ಪಾಲು ಸಿಕ್ಕಿದೆ ಅಂತ ನಿಮ್ಗೆ ಅನಿಸಿದ್ರೆ ದೇವರ ಹತ್ರ ನಿಮ್ಮನ್ನು ತಗ್ಗಿಸ್ಕೊಂಡು ಕ್ಷಮೆ ಕೇಳಿ. ದೇವರೇ, ನನ್ನಿಂದ ಇಂತಿಂಥವ್ರಿಗೆ ನಾನು ಇಂತಿಂಥ ಕಾರ್ಯಗಳು ಕೊಟ್ಟಿದ್ದೀನಿ,
ಅನೇಕರಿಗೆ ನೋವು ಕೊಟ್ಟಿದ್ದೀನಿ, ಅನೇಕರಿಗೆ ಬಾಧೆ ಕೊಟ್ಟಿದ್ದೀನಿ, ಅನೇಕರಿಗೆ ಸಂಕಟವನ್ನು ಕೊಟ್ಟಿದ್ದೀನಿ, ಅನೇಕರನ್ನು ಅವಮಾನ ಪಡಿಸಿದ್ದೀನಿ, ಅನೇಕರನ್ನ ನಾನು ಮೋಸ ಮಾಡಿದ್ದೀನಿ. ದೇವರೇ ನನ್ನನ್ನು ಕ್ಷಮಿಸು ಅಂತ ಅವ್ರ ಹತ್ರ ನಾವು ಕ್ಷಮೆ ಕೇಳಿದ್ರೆ ದೇವರು ತನ್ನ ಮಹಾ ಕೃಪೆಯನ್ನು ಕ್ಷಮಿಸ್ತಾರೆ, ನಮಗೆ ಕೃಪೆ ತೋರಿಸ್ತಾರೆ. ಒಂದು ವೇಳೆ ನಾನು ಇತರಿಗೆ ಯಾವತ್ತೂ ಯಾವುದೇ ಕೆಟ್ಟದನ್ನು ಕೊಟ್ಟಿಲ್ಲ ಅಂತ ಅನಿಸಿದ್ರೆ ದೇವರಿಗೆ ಸ್ತೋತ್ರ. ಕಡೆವರೆಗೂ ಅದನ್ನು ಕೈಗೊಂಡು ನಡೆಯುವುದಕ್ಕೆ ನಾವು ಗಮನವಾಗಿರಬೇಕು. ಆಗ ನಾವು ಮಾಡಬಾರ್ದ ಕೆಲಸ ಯಾವುದು ಅಂತಂತಂದರೆ ಕೆಟ್ಟದ್ದಲ್ಲೇ ಇತರಗಳಿಗೆ ಪಾಲನ್ನು ಕೊಡಬಾರದು. ಅವ್ವ ಆ ಕೆಲಸವನ್ನು ತಾನು ಮಾಡಲಿ. ಸರಿ, ನಾವು ಕೆಟ್ಟದ್ದರಲ್ಲಿ ಬೇರೆಯವರಿಗೆ ಪಾಲನ್ನು ಕೊಡಬಾರ್ದು, ಸರಿ. ಆದರೆ ನಾವೇನು ಮಾಡಬೇಕು ಅಂತಂತಂದರೆ ಒಳ್ಳೆಯದಲ್ಲಿ ಬೇರೆಯವರಿಗೆ ಪಾಲನ್ನು ಕೊಡಬೇಕು. ಹಲ್ಲೆಲೂಯಾ. ನನ್ನಿಂದ ನಿಮ್ಮಿಂದ ಕೆಟ್ಟದ್ದು ಬೇರೆಯವರಿಗೆ ಹೋಗಬಾರದು, ಆದರೆ ನನ್ನಿಂದ ನಿಮ್ಮಿಂದ ಎಲ್ಲ ಒಳ್ಳೆಯದರಲ್ಲಿ ಇತರಗಳಿಗೆ ಪಾಲನ್ನು ನಾವು ಕೊಡಬೇಕು. ಹಲ್ಲೆಲೂಯಾ. ಹಾಗಾದರೆ ನಾವು ಇತರಗಳಿಗೆ ಏನನ್ನು ಕೊಡಬೇಕು? ನಾವು ಏನನ್ನು ಕೊಡಬೇಕಂತ ಹೇಳಿ ದೇವರು ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ನಾವು ಇತರಗಳಿಗೆ ಏನನ್ನ ಕೊಡಬೇಕಂತ ಹೇಳಿ ದೇವರು ನಿರೀಕ್ಷೆ ಮಾಡ್ತಾರೆ ಅಂತಂತಂದರೆ ಮೊದಲಾಗಿ ನಾವು ಇತರಗಳಿಗೆ ಪ್ರೀತಿಯನ್ನು ಕೊಡಬೇಕು. ದೇವರ ವಾಕ್ಯದಲ್ಲಿ ಮತ್ತಾಯ ಸುವಾರ್ತೆ 22ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಹೇಳೋ ಮಾತು, ನಿನ್ನಂತೆಯೇ ಇತರರನ್ನು ಪ್ರೀತಿಸು. ಅದರಂತೆ ಯೋಹಾನನ ಬರೆದ ಸುವಾರ್ತೆ 13:34ರಲ್ಲಿ ಅವರು ಹೇಳುವಂಥ ಮಾತು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಅವ್ರು ಹೇಳೋ ಮಾತು, ನಿನ್ನ ವೈರಿಯನ್ನ ನಿನ್ನಂತೆಯೇ ಪ್ರೀತಿಸು. ಆಗ ಅವ್ರು ಹೇಳೋ ಉಪದೇಶ ಎಲ್ಲ ಏನಂತಂದರೆ, ನೀವು ಇತರಗಳನ್ನು ಪ್ರೀತಿಸಿರಿ, ನಿಮ್ಮಂತೆ ಇತರರನ್ನು ಪ್ರೀತಿಸಿರಿ, ನಿಮ್ಮಿಂದ ಇತರಗಳಿಗೆ ಪ್ರೀತಿ ಸಿಗಲಿ ಅನ್ನೋದನ್ನು ಅವ್ರು ಹೇಳ್ತಾರೆ. ಆಗ ನಾನು ನೀವು ಏನನ್ನು ಕೊಡಬೇಕು? ಮೊದಲಾಗಿ ಪ್ರೀತಿಯನ್ನು ಇತರಗಳಿಗೆ ನಾವು ಕೊಡಬೇಕು. ಅದು ಮಾತ್ರ ಅಲ್ಲದರ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ ವಾಕ್ಯಗಳು 21-22ರಲ್ಲಿ ಪೇತ್ರ ಯೇಸು ಕ್ರಿಸ್ತನನ್ನು ಒಂದು ಪ್ರಶ್ನೆ ಮಾಡ್ತಾನೆ. ಸ್ವಾಮಿ, ನನ್ನ ತಮ್ಮ ನನಗೇನೋ ಒಂದು ತೊಂದರೆ ಕೊಟ್ಟ, ನನಗೆ ವಿರುದ್ಧವಾಗಿ ಏನೋ ತಪ್ಪು ಮಾಡ್ದ, ನಾನು ಅವನನ್ನು ಎಷ್ಟು ಸರಿ ಕ್ಷಮಿಸ್ಬೇಕು? ದಿವಸಕ್ಕೆ 7 ಸರಿ ನಾನು ಕ್ಷಮಿಸಿದ್ರೆ ಸಾಕಾ ಅಂತ ಕೇಳ್ತಾನೆ. ಆಗ ಯೇಸು ಕ್ರಿಸ್ತನ 7 ಎಂಬುದಾಗಿ ಅಲ್ಲ, 70 ಸಾರಿ ಎಂಬುದಾಗಿ ಹೇಳುತ್ತೇನೆ ಅಂತ ಹೇಳಿದ್ರು. ಹಂಗಂದ್ರೆ ಅರ್ಥ ಏನು? ನೀನು ಅವನು ಎಷ್ಟೇ ತಪ್ಪು ಮಾಡಿ ಕ್ಷಮೆ ಕೇಳುವಾಗಲೂ ಕ್ಷಮಿಸು, ನಿನ್ನ ಹತ್ರ ಕ್ಷಮೆಗೆ ಕೊರತೆ ಇರಬಾರದು, ಕ್ಷಮಿಸು ಅಂತ ಅವ್ರು ಹೇಳಿದ್ರು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14-15ರಲ್ಲಿ ಯೇಸು ಕ್ರಿಸ್ತನ ಹೇಳುವಂಥ ಮಾತು, ನೀವು ಇತರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ನಿಮ್ಮ ತಂದೆ ನಿಮ್ಮ ತಪ್ಪನ್ನು ಕ್ಷಮಿಸುವರು, ಇಲ್ಲವಾದರೆ ನೀವು ಇತರ ತಪ್ಪನ್ನು ಕ್ಷಮಿಸಲಿಲ್ಲ ಅಂದರೆ ತಂದೆಯು ನಿಮ್ಮ ತಪ್ಪನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಹೇಳಿದರು. ಆಗ ನಾವು ಇತರಗಳಿಗೆ ಏನನ್ನು ಕೊಡಬೇಕು? ಇತರಗಳಿಗೆ ಕ್ಷಮೆಯನ್ನು ನಾವು ಕೊಡಬೇಕು. ಮತ್ತು ಇನ್ನು ನಾವು ಬೇರೆಯವರಿಗೆ ಏನು ಕೊಡಬೇಕು? ಇತರಗಳಿಗೆ ಕರುಣೆಯನ್ನು ನಾವು ಕೊಡಬೇಕು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳಿದ ಮಾತು, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು ಎಂಬುದಾಗಿ. ಆಗ ನಾವು ಏನೆಲ್ಲ ಬೇರೆಯವರಿಗೆ ಕೊಡಬೇಕು? ಪ್ರೀತಿಯನ್ನು ಬೇರೆಯವ್ರಿಗೆ ಕೊಡಬೇಕು, ಕ್ಷಮೆಯನ್ನು ಬೇರೆಯವರಿಗೆ ಕೊಡಬೇಕು, ಕರುಣೆಯನ್ನು ಬೇರೆಯವರಿಗೆ ಕೊಡಬೇಕು, ದೀನತೆಯನ್ನು, ತಾಳ್ಮೆಯನ್ನು, ತಗ್ಗಿಸಿಕೊಳ್ಳುವಿಕೆಯನ್ನು, ಬಿಟ್ಟುಕೊಡುವುದನ್ನು, ಅನುಸರಿಸುವುದನ್ನು, ಸಹಿಸಿಕೊಳ್ಳುವುದನ್ನು, ಪರಿಶುದ್ಧತೆಯನ್ನು, ನೀತಿಯನ್ನು, ನ್ಯಾಯವನ್ನು, ದೇವರ ಭಕ್ತಿಯನ್ನು, ದೇವರ ಭಯವನ್ನು, ಎಲ್ಲವುಗಳಲ್ಲಿ ನಾವು ಒಳ್ಳೆಯದರಲ್ಲಿ ಇತರಗಳಿಗೆ ಪಾಲನ್ನು ಕೊಡಬೇಕು. ಹಲ್ಲೆಲೂಯಾ. ಆಗ ನಾನು ನೀವು ಇತರಗಳಿಗೆ ಒಳ್ಳೆಯದರಲ್ಲಿ ಪಾಲನ್ನು ಕೊಡಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಅವ್ವ ದೇವರು ನಿಷೇಧಿಸಿದಂಥ ಹಣ್ಣಲ್ಲಿ ಆದಾಮನಿಗೆ ಪಾಲನ್ನು ಕೊಟ್ಟಳು. ತಾನು ಕೊಟ್ಟದ್ದು ವಿಷ. ನಾನು ನೀವು ಬೇರೆಯವರಿಗೆ ಏನು ಕೊಡ್ತಾ ಇದ್ದೀವಿ? ಯೋಚನೆ ಮಾಡಬೇಕು. ಕೆಟ್ಟದರಲ್ಲಿ ಯಾವತ್ತೂ ನಾವು ಪಾಲನ್ನು ಹೊಂದಬಾರದು, ಪಾಲನ್ನು ಕೊಡಲೂಬಾರದು. ಆದರೆ ಎಲ್ಲ ಒಳ್ಳೆಯದರಲ್ಲಿ ನಾವು ಪಾಲನ್ನು ಪಡೆಯಬೇಕು, ಬೇರೆಯವರಿಗೆ ಪಾಲನ್ನು ಸಹ ನಾವು ಕೊಡಬೇಕು. ಹಲ್ಲೆಲೂಯಾ. ನಾವು ಯಾವ ರೀತಿ ಇದ್ದೇವೆ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಮತ್ತು ಇದು ಮಾತ್ರ ಅಲ್ದರ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ ಅದೇ 6ನೇ ವಾಕ್ಯದಲ್ಲಿ ಇನ್ನೊಂದು ಘಟನೆಯನ್ನು ಸಹ ನಾವು ನೋಡೋಣ. ಒಂದು ಏನಂತಂದರೆ, ಅವ್ವ ಹಣ್ಣನ್ನು ತಿಂದಳು. ಹಣ್ಣನ್ನು ತಿಂದಿದ್ದು ಮಾತ್ರ ಅಲ್ದರ ಗಂಡನಿಗೂ ತಗೋವಂಥ ಪಾಲನ್ನು ಕೊಟ್ಲು. ಈಗ ಗಂಡನಿಗೆ ಪಾಲು ಕೊಟ್ಲು ಸರಿ, ಆದರೆ ಗಂಡ ಏನು ಮಾಡ್ದ? ಆದಾಮ ಏನು ಮಾಡ್ದ? ಸಂಗಡ ಇದ್ದ ಗಂಡನಿಗೂ ಕೊಡಲು ಆದಾಮ ಏನು ಮಾಡ್ತಾನೆ? ಅವನೂ ತಿಂದನು. ಅವ್ವ ಮಾಡಬಾರ್ದ ಕೆಲಸ ಮಾಡಲು ತಿಂದ್ಲು, ನೀನು ತಿನ್ನು ಅಂತ ಕೊಟ್ಲು. ಆದರೆ ಆದಾಮ ಏನು ಮಾಡ್ದ? ಆದಾಮು ಸಹ ಕೊಡು ಆಯ್ತು ಅಂತ ಇಸ್ಕೊಂಡು ಅವನು ತಿಂದ. ಬೇರೆಯವರಿಂದ ನಾವು ಏನನ್ನ ಸ್ವೀಕರಿಸುತ್ತೇವೆ ಅನ್ನೋ ವಿಷಯದಲ್ಲಿ ನಾವು ಗಮನವಾಗಿರಬೇಕು. ಒಂದು, ನಾವು ಬೇರೆಯವರಿಗೆ ಏನನ್ನ ಕೊಡ್ತೇವೆ ಅನ್ನೋ ವಿಷಯದಲ್ಲಿ ನಾವು ಗಮನವಾಗಿರಬೇಕು. ಎರಡನೇದು, ಬೇರೆಯವರಿಂದ ನಾವೇನನ್ನ ಸ್ವೀಕರಿಸಿಕೊಳ್ತೇವೆ, ಬೇರೆಯವರಿಂದ ಏನನ್ನು
ಹವ್ವ ಮಾಡಿದ ತಪ್ಪು, ಹಣ್ಣು ತಿಂದಿದ್ದು ತಪ್ಪು, ಹಣ್ಣು ತಿಂದು ಪಾಲನ್ನು ತಗೋ ಅಂತ ಕೊಟ್ಟಿದ್ದು ತಪ್ಪು. ಆದ್ರೆ ಆದಾಮ ಏನ್ ಮಾಡ್ದ? ಆದಾಮ ಏನ್ ಮಾಡ್ಬೋದಾಗಿತ್ತು? ನಾನು ಹಣ್ಣು ತಿನ್ನೋದಿಲ್ಲ, ದೇವರು ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದ್ದಾರೆ, ಆ ವಿಷಯ ನಿನಗೂ ಸಹ ಗೊತ್ತು, ಆದ್ರೆ ನೀನ್ ತಿಂದಿದೀಯಾ? ನೀನ್ ತಿಂದಿದ್ ಮಾತ್ರ ಅಲ್ದಿರ ನನಗೂ ತಿನ್ನುವಂತ ಕೊಡ್ತಾ ಇದೀಯಾ, ನಾನಿದನ್ನು ಮಾಡೋದಿಲ್ಲ ಅಂತ ಅವ್ವಳಿಗೆ ಆದಾಮ್ ಹೇಳ್ಬೇಕಾಗಿತ್ತು. ಅವ್ವ ಹಣ್ಣನ್ನು ತಿಂದು ಹಣ್ಣಲ್ಲಿ ಪಾಲನ್ನು ತಗೋಂತ ಕೊಟ್ಟಿದ್ದು ಎಷ್ಟು ತಪ್ಪು, ಆದಾಮ ಅದನ್ನು ತಗೊಂಡು ತಿಂದಿದ್ದು ಅಷ್ಟೇ ತಪ್ಪು. ಇದರಲ್ಲಿ ಇಬ್ಬರ ತಪ್ಪು ಸಹ ಇದೆ. ಆದಾಮ್ ಅವಳು ಮಾಡಿದ ಕೆಲಸವನ್ನು ತಿರಸ್ಕಾರ ಮಾಡಬೇಕಾಗಿತ್ತು, ಆದ್ರೆ ಆದಾಮ್ ಏನ್ ಮಾಡ್ದ? ಅದನ್ನು ಮಾಡಲಿಲ್ಲ. ಬೇಡ ಅಂತ ಅವಳಿಗೆ ಹೇಳಲಿಲ್ಲ, ಈಸ್ಕೊಂಡು ತಾನು ತಿಂದ. ಆಗ ನಾನು ನೀವು ಏನನ್ನ ಸ್ವೀಕರಿಸುತ್ತೇವೆ ಅದರ ವಿಷಯವಾಗಿ ಗಮನವಾಗಿರಬೇಕು. ಅವ್ರು ಕೊಟ್ಟರು ನಾನು ತಿಂದೆ ಅಂತಂದ್ರೆ ಆಗಲ್ಲ, ನಮಗೆ ಎಲ್ಲೋಗಿರುತ್ತೆ ಬುದ್ಧಿ. ಆದಾಮ್ ತಾನೇನನ್ನ ಸ್ವೀಕರಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಗಮನವಾಗಿರಲಿಲ್ಲ. ಅವ್ವ ನನಗೆ ಏನು ಕೊಡ್ತಾ ಇದ್ದಾಳೆ, ನಾನು ಯಾವುದನ್ನೇ ಸ್ವೀಕರಿಸುವುದಕ್ಕಾಗಿ ಕೈ ಚಾಚ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಆದಾಮನಿಗೆ ಚಿಂತೆ ಇರಲಿಲ್ಲ. ಅವ್ವ ಕೊಟ್ಲು ಅಂತ ಆದಾಮ್ ಈಸ್ಕೊಂಡ್ಬಿಟ್ಟ, ತಿಂದುಬಿಟ್ಟ. ಇವತ್ತು ನಾನು ನೀವು ಬೇರೆಯವರು ನಮಗೆ ಏನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಗಮನವಾಗಿರಬೇಕು. ಬೇರೆಯವರು ನಮಗೆ ಕೊಡೋದನ್ನೆಲ್ಲ ನಾವು ಸ್ವೀಕರಿಸಬೇಕು ಅಂತ ಅರ್ಥ ಅಲ್ಲ. ಬೇರೆಯವರು ನಮಗೆ ಕೊಡೋದನ್ನೆಲ್ಲ ನಾವು ತಿನ್ನಬೇಕು ಅಂತ ಅರ್ಥ ಅಲ್ಲ. ಬೇರೆಯವರು ನಮ್ಮ ಮೇಲೆ ಹೊರಿಸುವುದನ್ನೆಲ್ಲ ನಾವು ಒಪ್ಪಿಕೊಳ್ಳಬೇಕು ಅಂತ ಅರ್ಥ ಅಲ್ಲ. ಬೇರೆಯವರಿಂದ ನಾವೇನನ್ನು ಅಂಗೀಕರಿಸ್ತೀವಿ ಆ ವಿಷಯದಲ್ಲಿ ನಾವು ಗಮನವಾಗಿರಬೇಕು. ಯೇಸು ಕ್ರಿಸ್ತನು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಒಂದು ದಿವಸ ಸೈತಾನ್ ಬರ್ತಾನೆ ಅವರನ್ನು ಶೋಧಿಸೋದಕ್ಕಾಗಿ. ಅವ್ರು 40 ದಿವಸಗಳು ಉಪವಾಸ ಇರ್ತಾರೆ, ಅವ್ರಿಗೆ ಹೊಟ್ಟೆ ಹಸಿತಾ ಇರುತ್ತೆ. ಆಗ ಸೈತಾನ್ ಬಂದು, ನೀನು ದೇವರ ಕುಮಾರನಾಗಿದ್ದರೆ ಈ ಕಲ್ಲುಗಳೆಲ್ಲ ರೊಟ್ಟಿ ಆಗಲಂತ ಹೇಳಿ ರೊಟ್ಟಿಯನ್ನು ನೀನು ತಿನ್ನು ಅಂತ ಹೇಳ್ತಾನೆ. ಆಗ ಯೇಸು ಕ್ರಿಸ್ತನು ವಾಕ್ಯದಿಂದ ಅವನನ್ನು ಜಯಿಸ್ತಾರೆ. ಮನುಷ್ಯ ಕೇವಲ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿಂದಲೂ ಬರುತ್ತಾನೆ ಅಂತ ಹೇಳಿ ಅವನು ಹೇಳಿದನ್ನು ಅವರು ತಿರಸ್ಕಾರ ಮಾಡ್ತಾರೆ. ಸೈತಾನ್ ಬಂದ, ನಿಂಗೆ ಹೊಟ್ಟೆ ಹಸಿತಾ ಇದೆಯಲ್ಲ, ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳಿ ಬಂದ್ರೆ, ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಇಷ್ಟೊತ್ತು, ಹೌದಲ್ವಾ ಅಂತ ಎತ್ಕೊಂಡು ಕಲ್ಲನ್ನ ರೊಟ್ಟಿ ಮಾಡಿ ಹಂಗೆ ತಿಂದಿಲ್ಲ ಅವರು. ಸೈತಾನನೇ, ನಾನು ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇದೀಯಾ? ಮನುಷ್ಯ ಕೇವಲ ರೊಟ್ಟಿಯಿಂದ ಬರ್ಕೋದಿಲ್ಲ, ದೇವರ ಒಂದೊಂದು ಮಾತಿಂದಲೂ ಬರುತ್ತಾನೆ. ನೀನು ಹೇಳೋ ಮಾತನ್ನ ನಾನು ಕೇಳಬೇಕಾದ್ರೆ ಅಗತ್ಯ ಇಲ್ಲ ಅಂತ ಅವನನ್ನ ತಿರಸ್ಕಾರ ಮಾಡಿದ್ರು. ತಿರ್ಗಾ ದೇವಾಲಯದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಂದ ಕೆಳಗೆ ದುಮ್ಕು ಅಂತ ಹೇಳ್ದ. ದೇವರ ಹತ್ರ ನನ್ನ ಕೈಗಳು ಎತ್ಕೊಳ್ತಾರಂತ ದೇವರ ವಾಕ್ಯದಲ್ಲಿ ಇದೆಯಲ್ವಾ, ದುಮ್ಕು ನೋಡೋಣ ಅಂತ ಹೇಳ್ದ. ದೇವರ ನಮ್ಮನ್ನು ಕಾಯ್ದು ನಿಜ, ಆದರೆ ಅದನ್ನು ಪರೀಕ್ಷೆ ಮಾಡಬಾರ್ದು. ದೇವರ ಮೇಲೆ ನಂಬಿಕೆ ಇರಬೇಕು. ಆ ಸಂದರ್ಭ ಒಂದು ವೇಳೆ ಅಕಸ್ಮಾತ್ ಎದುರಾಗುವಾಗ ದೇವರು ಕಾಯ್ತಾರೆ, ಆದರೆ ದೇವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಧೂಕಬೇಕಾಗಿರೋ ಅಗತ್ಯ ಇಲ್ಲ. ಅದನ್ನ ಹೇಳಿ ಸೈತಾನನನ್ನು ಅವ್ರು ಜಯಿಸೋದನ್ನ, ಅವನು ಹೇಳೋದನ್ನ ತಿರಸ್ಕಾರ ಮಾಡೋದನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕಡೆಗೆ ಅವನ ಉದ್ದೇಶ ಎಲ್ಲ ಒಂದೇ, ಯೇಸು ಕ್ರಿಸ್ತನ್ ತನಗೆ ಅಡ್ಡ ಬೀಳಬೇಕು, ತನಗೆ ಅಡಿಯಾಳಾಗಬೇಕು. ಒಂದು ವೇಳೆ ಇದಕ್ಕೆ ಮುಂಚೆ ಹೇಳಿದಂತೆ 2 ಮಾತನ್ನ ಕೇಳಿದಿದ್ರೆ ಯೇಸು ಕ್ರಿಸ್ತನು ಅವನಿಗೆ ಒಪ್ಪಿಕೊಂಡ ಹಾಗೆ ಆಗೋಗ್ಬಿಡೋದು, ಅವನಿಗೆ ಶರಣಾದಾಗ ಹಾಗೆ ಆಗ್ಬಿಡೋದು. ಆಗ ಪರೋಕ್ಷವಾಗಿ ಆ ಪ್ರಯತ್ನ ಮಾಡ್ದ, ಅದು ಆಗ್ಲಿಲ್ಲ. ಕೊನೆಗೆ ಏನ್ ಮಾಡ್ದ? ನೇರ ಮಾತಾಡ್ಬಿಟ್ಟ, ನೋಡಪ್ಪ ಬೇರೆ ಏನು ವಿಷಯ ಇಲ್ಲ, ನೀನು ನನಗೆ ಅಡ್ಡ ಬೀಳ, ನನಗೆ ಅದೇ ಬೇಕಾಗಿರೋದು, ಎಲ್ಲ ನೀನು ಕೊಡ್ತೀನಿ ಅಂತ ಹೇಳ್ದ. ಆಗ ಯೇಸು ಕ್ರಿಸ್ತನು ಇನ್ನು ಕರ್ತನಾದ ದೇವರಿಗೆ ಮಾತ್ರ ಅಡ್ಡ ಬೀಳ್ಬೇಕಂತ ಹೇಳಿ ವಾಕ್ಯವನ್ನು ಹೇಳಿ ಅವನನ್ನು ತೊಲಗಿಸೋದನ್ನ, ಜಯಿಸೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ಸೈತಾನನು ತನಗೆ ತನ್ನಂತ ಕಾರ್ಯಗಳನ್ನು ಒಪ್ಪಿಕೊಳ್ಳಲಿಲ್ಲ. ದೇವರ ವಾಕ್ಯದಿಂದ ಅವುಗಳನ್ನು ಜಯಿಸಿ ಅವನನ್ನು ಕಳುಹಿಸಿ ಬಿಡೋದನ್ನ ನಾವು ಕಾಣ್ತೇವೆ. ಆಗ ಅವ್ವ ಸರ್ಪ ಹೇಳ್ತಂತೆ ಆ ಹಣ್ಣನ್ನು ತಿನ್ಬಿಟ್ಲು. ದೇವ್ರು ಬಂದು ಕೇಳಿದಾಗ ಏನ್ ಹೇಳಿದ್ಲು? ಆ ಹಾವು ತಿಂತ ಅಂತ ಹೇಳ್ತಾ ನಾನು ತಿನ್ಬಿಟ್ಟೆ ಅಂತಂದ್ಲು. ಇವಾಗ ಯೇಸು ಕ್ರಿಸ್ತನು ಸಹ ಕಲ್ಲಲ್ಲಿ ರೊಟ್ಟಿ ಮಾಡಿ ತಿನ್ಬಿಟ್ಟು, ತಂದೆ ಯೇಸುವೆ ನೀನ್ ಯಾಕೆ ರೊಟ್ಟಿ ತಿಂದೆ ಕಲ್ಲಲ್ಲಿ ಮಾಡ್ಕೊಂಡು ಅಂತ ಹೇಳಿದ್ರೆ, ಸೈತಾನ ಹೇಳ್ದ ಅಡಿಗೆ ತಿನ್ಬಿಟ್ಟೆ ಅಂತ ಹೇಳಿ ಹೇಳ್ಬೇಕಾಗಿತ್ತು. ಆದ್ರೆ ಆ ಕೆಲಸವನ್ನು ಅವ್ರು ಮಾಡಲಿಲ್ಲ. ಆಗ ಯೇಸು ಕ್ರಿಸ್ತನು ತನ್ನ ಬಳಿಗೆ ಏನ್ ಬರ್ತಾ ಇದೆ ಅನ್ನೋದ್ರ ವಿಷಯವಾಗಿ ಗಮನವಾಗಿದ್ರು. ಯಾವುದನ್ನ ನಾನು ಒಪ್ಪಿಕೊಳ್ಳಬೇಕು, ಯಾವುದನ್ನು ಒಪ್ಪಿಕೊಳ್ಳಬಾರದು, ಯಾವುದನ್ನ ತಿರಸ್ಕರಿಸಬೇಕು ಅನ್ನೋದ್ರ ಕಡೆ ಅವ್ರು ಗಮನವಾಗಿದ್ರು. ಅವ್ವ ಆ ಗಮನ ಅವಳಿಗಿರಲಿಲ್ಲ. ಸರ್ಪ ತನಗೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ತಾನು ಯೋಚನೆ ಮಾಡಲಿಲ್ಲ. ಆಗ ನಾನು ನೀವು ನಮಗೆ ಏನ್ ಕೊಡಲ್ಪಡುತ್ತೆ
ಅದನ್ನು ಅಂಗೀಕರಿಸೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಏನನ್ನು ಸ್ವೀಕರಿಸ್ತೀವಿ ಅದರ ವಿಷಯವಾಗಿ ನಾನು ನೀವು ತುಂಬ ಗಮನವಾಗಿರಬೇಕು. ಯಾವ ರೀತಿಯಾಗಿ ಸೈತಾನನು ಯೇಸು ಕ್ರಿಸ್ತನನ್ನು ತನ್ನ ಮಾತಿನಿಂದ ವಂಚಿಸೋದಕ್ಕೆ ಬಂದನೋ ಅದೇ ರೀತಿಯಾಗಿ ಸೈತಾನನು ಇವತ್ತು ನನ್ನ ಬಳಿಗೂ ನಿಮ್ಮ ಬಳಿಗೂ ಬರ್ತಾನೆ. ಅವನು ನಮ್ಮನ್ನು ಪಾಪದಲ್ಲಿ ಬೀಳಿಸೋದಕ್ಕೆ, ದೇವರಲ್ಲಿನ ಭಯಭಕ್ತಿಯಿಂದ ತಪ್ಪಿಸೋದಕ್ಕೆ, ನಮ್ಮ ನಂಬಿಕೆಯನ್ನು ಕೆಡಿಸೋದಕ್ಕೆ ಎಲ್ಲ ಅವಕಾಶಗಳನ್ನು ತಂದು ನಮ್ಮ ಮುಂದೆ ಇಡ್ತಾನೆ. ಎಲ್ಲ ಪ್ರಯತ್ನ ಅವನು ಮಾಡ್ತಾನೆ. ಯೇಸು ಕ್ರಿಸ್ತನನ್ನು ತನಗೆ ಅಡ್ಡ ಬೀಳೋ ಹಾಗೆ ಮಾಡೋದಕ್ಕೆ ಅವನೇನ್ ಮಾಡ್ತಾನೆ, ಇಡೀ ಲೋಕದ ಸಕಲ ರಾಜ್ಯಗಳನ್ನು ಅದರ ವೈಭವಗಳನ್ನು ತೋರಿಸ್ತಾನೆ. ಇದೆಲ್ಲ ನನ್ನದೇ, ನೀನು ನನಗೆ ಒಂದೇ ಒಂದ್ಸರಿ ಅಡ್ಡ ಬೀಳು ಸಾಕು, ಇದೆಲ್ಲ ನಾನು ನಿನಗೆ ಕೊಟ್ಬಿಡ್ತೀನಿ ಅಂತ. ಇದೇ ರೀತಿಯಾಗಿ ಇವತ್ತು ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ಲೋಕದ ಸಕಲ ಕಾರ್ಯಗಳನ್ನು ತಂದು ನಮ್ಮ ಮುಂದೆ ಇಡ್ತಾನೆ. ಏನಕ್ಕೋಸ್ಕರ? ಪಾಪದಲ್ಲಿ ನಮ್ಮನ್ನು ಬೀಳಿಸ್ಬೇಕನ್ನೋದಕ್ಕೋಸ್ಕರ, ದೇವರ ಭಕ್ತಿಯಿಂದ ದಾರಿ ತಪ್ಪಿಸ್ಬೇಕನ್ನೋದಕ್ಕೋಸ್ಕರ, ನಮ್ಮ ನಂಬಿಕೆಯನ್ನು ಕೆಡಿಸ್ಬೇಕನ್ನೋದಕ್ಕೋಸ್ಕರ, ನಮ್ಮನ್ನು ಹಾಳು ಮಾಡಿ ತನ್ನಂತೆ ನರಕಕ್ಕೆ ನಾವು ಹೊರಟು ಹೋಗಬೇಕು ಅನ್ನುವಂಥ ಒಂದೇ ಕಾರಣಕ್ಕೆ ಅವನು ಎಲ್ಲವನ್ನು ಮಾಡ್ತಾನೆ. ಈ ಲೋಕವನ್ನೇ ಬೇಕಾದ್ರೆ ಅವನು ಸುತ್ತಿ ಬರ್ತಾನೆ. ಆದರೆ ಸೈತಾನ್ ನಮ್ಮ ಮುಂದೆಗಳು ತಂದು ಇಡುವಂತ ಕಾರ್ಯಗಳನ್ನ ನಾವು ಒಪ್ಪಿಕೊಳ್ಳಬೇಕು ಅಂತ ಅರ್ಥ ಅಲ್ಲ. ಆದಾಮ್ ತನಗೆ ಬಂದಂತ ಕಾರ್ಯವನ್ನು ತಿರಸ್ಕರಿಸಲಿಲ್ಲ. ಅವ್ವ ಏನ್ ಕೊಡ್ತಾ ಇದ್ದಾಳೆ ಅನ್ನೋದನ್ನ ಯೋಚನೆ ಮಾಡಲಿಲ್ಲ. ನನಗೆ ಬೇಡ ಅಂತ ಹೇಳಲಿಲ್ಲ. ಸೈತಾನ್ ಇವತ್ತು ಅದೇ ರೀತಿಯಾಗಿ ಅನೇಕ ಕಾರ್ಯಗಳನ್ನ ನನ್ನ ನಿಮ್ಮ ಮುಂದೆ ಇಡ್ತಾನೆ, ನಮ್ಮನ್ನು ಕೆಡಿಸಬೇಕು ಅನ್ನೋದಕ್ಕೋಸ್ಕರ. ಆದರೆ ಅದನ್ನು ತಿರಸ್ಕರಿಸಿ ಅಲ್ಲಗಳೆಯುವ ಹಾಗೆ ನಾವು ಗಮನವಾಗಿ ಇರಬೇಕು. ಇವತ್ತು ನೀವು ಏನನ್ನ ಸ್ವೀಕರಿಸ್ತೀರಾ ಅದ್ರ ಬಗ್ಗೆ ಗಮನವಾಗಿರಿ. ದೇವರ ಚಿತ್ತಕ್ಕೆ ವಿರುದ್ಧವಾದದ್ದನ್ನು, ದೇವರಿಗೆ ಇಷ್ಟ ಇಲ್ಲದಿರುವಂಥದ್ದನ್ನು, ದೇವರು ಮೆಚ್ಚದಿರುವಂಥ ಕಾರ್ಯವನ್ನು ಯಾವತ್ತು ನಾನು ನೀವು ಸ್ವೀಕರಿಸದ ಹಾಗೆ ಗಮನವಾಗಿರಬೇಕು. ಸೈತಾನ್ ಏನು ಮಾಡ್ತಾನೆ ಅಂತಂದರೆ, ನಮ್ಮನ್ನು ಕೆಡಿಸೋದಕ್ಕೋಸ್ಕರ ಅವನು ನಮ್ಮ ಪೂರ್ವ ಪಾಪಗಳನ್ನೆಲ್ಲ ನಮ್ಮ ಕಣ್ಮುಂದೆ ತರ್ತಾನೆ. ನೋಡು, ಒಂದು ಕಾಲದಲ್ಲಿ ನೀನು ಈ ಪಾಪದಲ್ಲೆಲ್ಲ ಬದುಕ್ತಾ ಇದ್ದಲ್ಲ, ಈ ಪಾಪಗಳೆಲ್ಲ ಎಷ್ಟೊಂದು ಚೆನ್ನಾಗಿತ್ತು, ಅದನ್ನು ಅನುಭವಿಸೋದಕ್ಕೆ ನಿನಗೆ ಎಷ್ಟು ಸಂತೋಷ ಆಗ್ತಾ ಇತ್ತು. ಇವತ್ತು ಯಾಕೆ ನಿನಗೆ ಆ ಪಾಪಗಳಲ್ಲಿ ಸಂತೋಷ ಇಲ್ಲ? ನೀನು ತಿರ್ಗ ಯಾಕೆ ನನ್ನ ಹತ್ರ ಬರಬಾರ್ದು? ಈ ಪಾಪಗಳಲ್ಲೆಲ್ಲ ಪಾಲು ಹೊಂದಿ ನೀನು ಯಾಕೆ ಸಂತೋಷವಾಗಿರಬಾರ್ದು? ನಿನಗೆ ಸಿಗರೇಟ್ ಸೇದುವಾಗ ಎಷ್ಟು ಚೆನ್ನಾಗಿರ್ತಾ ಇತ್ತು, ಗುಂಡಾಗುವಾಗ ಎಷ್ಟು ಚೆನ್ನಾಗಿರ್ತಾ ಇತ್ತು, ವ್ಯಭಿಚಾರ ಮಾಡುವಾಗ ಎಷ್ಟು ಚೆನ್ನಾಗಿರ್ತಾ ಇತ್ತು, ಲೋಕದ ಸಕಲ ತರತರವಾದ ಪಾಪ ಕೃತ್ಯಗಳಲ್ಲಿ ಬರುತ್ತಾ ಇದ್ದಾಗ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇವತ್ತು ಯಾಕೆ ಹಿಂಗಿದೆಯಾ? ಏನು ತಿನ್ನಲ್ಲ, ಏನು ಕುಡಿಯಲ್ಲ, ನಾನೇನು ಮಾಡಲ್ಲ. ಆವಾಗ ಹೆಂಗಿದ್ದೆ ಯೋಚನೆ ಮಾಡು ಅಂತ ಪೂರ್ವ ಪಾಪಗಳನ್ನು ಕಣ್ಮುಂದೆ ತಂದು ಆ ಪಾಪಗಳಲ್ಲಿ ತಿರುಗಿ ನಮ್ಮನ್ನು ಬೀಳಿಸೋದಕ್ಕೋಸ್ಕರ ಅವನು ಪ್ರಯತ್ನವನ್ನು ಮಾಡ್ತಾನೆ. ಅವನು ತನ್ನದೇ ಆದ ಮನುಷ್ಯರನ್ನು ಕಳಿಸ್ತಾನೆ. ಒಂದು ಕಾಲದಲ್ಲಿ ಜೊತೆಯಾಗಿದ್ದಂಥ ಮನುಷ್ಯರನ್ನು ತಿರುಗಿ ಕಳಿಸ್ತಾನೆ. ಆ ಪಾಪಗಳಲ್ಲಿ ತಿರುಗಿ ನಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ಅವರ ಮುಖಾಂತರವಾಗಿ ನಮ್ಮನ್ನು ಪ್ರೇರೇಪಿಸ್ತಾನೆ. ಆದರೆ ನಮ್ಮ ಪೂರ್ವ ಪಾಪಗಳಲ್ಲಿ ತಿರುಗಿ ನಾವು ತೊಡಗಿಕೊಳ್ಳದ ಹಾಗೆ ಸೈತಾನನು ತರುವಂತಹ ಪ್ರೇರೇಪಣೆಗಳನ್ನು, ಶೋಧನೆಗಳನ್ನು ಜಯಿಸಿ ದೇವರಲ್ಲಿ ಪರಿಶುದ್ಧರಾಗಿ ನಮ್ಮನ್ನು ಕಾದುಕೊಳ್ಳೋದಕ್ಕೆ ನಾವು ಗಮನವಾಗಿರಬೇಕು. ಮತ್ತಿನ್ನು ಅವನು ಮಾಡೋ ಕೆಲಸ ಏನಂತಂದ್ರೆ, ಈ ಲೋಕದ ಹಣ, ಆಸ್ತಿ, ಐಶ್ವರ್ಯ, ಈ ಲೋಕದ ಸಂಪತ್ತು, ವೈಭೋಗ ಇವೆಲ್ಲವನ್ನ ತಂದು ಮುಂದೆ ಇಡ್ತಾನೆ. ನೀನು ನೀತಿವಂತನಾಗಿ ಬದುಕಿ ಏನು ಪ್ರಯೋಜನ? ನೀನು ಮೋಸ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ಕಳ್ಳತನ ಮಾಡೋದಿಲ್ಲ, ಬೇರೆಯವರಿಂದ ನಾನು ಅನ್ಯಾಯವಾಗಿ ಕತ್ತುಕೊಳ್ಳೋದಿಲ್ಲ, ಬೇರೆಯವ್ರನ್ನ ಯಾಮಾರಿಸೋದಿಲ್ಲ, ಅಕ್ರಮವಾಗಿ ಸಂಪಾದನೆ ಮಾಡೋದಿಲ್ಲ, ನಾನು ನೀತಿಯಿಂದ ಸಂಪಾದನೆ ಮಾಡ್ತೀನಿ ಅಂತ ಬದುಕಿ ಏನು ಪ್ರಯೋಜನ? ಅವ್ನು ನೋಡು, ಬೇರೆಯವ್ರಿಗೆ ಎಷ್ಟೆಲ್ಲ ಮೋಸ ಮಾಡ್ತಾನೆ, ಲಂಚ ತಗೊಂತಾನೆ, ಬಡ್ಡಿ ತಗೊಳ್ತಾನೆ, ಯಾವ ಥರ ಚೆನ್ನಾಗಿ ಬದುಕ್ತಾ ಇದ್ದಾನೆ. ನೀನು ಯಾಕಿದೆಲ್ಲ ಮಾಡಬಾರ್ದು? ನೀನು ನೀತಿ, ನ್ಯಾಯ ಅಂತ ದೇವರು, ಭಕ್ತಿ, ಭಯ ಅಂತ ಅನ್ಕೊಂಡು ಏನು ಪ್ರಯೋಜನ? ಕಷ್ಟದಲ್ಲೇ ಬರುತ್ತಾ ಇದೆಯಾ, ಕಣ್ಣೀರ ಬರುತ್ತಾ ಇದೆಯಾ, ಬಡತನದಲ್ಲಿ ಬರುತ್ತಾ ಇದೆಯಾ, ನಿನ್ನ ಕೊರತೆಗಳು, ಹಲವಾರು ಸಮಸ್ಯೆಗಳು. ಆದರೆ ಇದನ್ನು ನೋಡು, ಮೋಸ ಮಾಡು, ಲಂಚ ತಗೋ, ಅನ್ಯಾಯ ಮಾಡು, ಬಡ್ಡಿ ಕೊಡು, ಬೇರೆಯವ್ರನ್ನ ಯಾಮಾರಿಸು, ಚೆನ್ನಾಗಿ ಸಂಪಾದನೆ ಮಾಡು, ಹಾಯಾಗಿರು. ಯಾಕೆ ಬೇಕು ನಿಮಗೆ ಕಷ್ಟ? ಎಲ್ಲ ನೀತಿಯನ್ನು ಅನುಸರಿಸಿ ಅಂತ ಕೆಟ್ಟ ಸಂಪಾದನೆಗಳನ್ನು ಮಾಡುವಂಥ ದಾರಿಯನ್ನು ಕಣ್ಮುಂದೆ ತೋರಿಸಿ ಅವನು ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು? ಸೈತಾನನೇ ನಾನು ನೀತಿವಂತನಾಗಿ, ಕೊರತೆ ಉಳ್ಳವನಾಗಿ, ಬಡತನದಲ್ಲಿ, ಕಷ್ಟದಲ್ಲಿ, ಏನು ಇಲ್ಲದವನಾಗಿ ಬದುಕಿ ಸತ್ರುಪಾರವಾಗಿಲ್ಲ, ನಾನು ದೇವರಾಜ್ಯಕ್ಕೆ ಹೋಗ್ತೀನಿ. ಆದರೆ ನೀನು ಹೇಳುವಂಥ ಅಕ್ರಮ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಇನ್ನೊಬ್ಬರಿಂದ ತಪ್ಪಾಗಿ ಸಂಪಾದಿಸಿ
ಅದರಲ್ಲಿ ಬದುಕಿ ನಿನ್ನಂತೆ ನಾನು ನರಕಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಅವನನ್ನು ಓಡಿಸೋದಕ್ಕೆ ನಾವು ಗಮನವಾಗಿರಬೇಕು. ಮತ್ತು ಇನ್ನೂ ಅನೇಕ ಸಮಯಗಳಲ್ಲಿ ಸೈತಾನ್ ಏನು ಮಾಡ್ತಾನೆ ಅಂತಂದರೆ, ನೀನು ದೇವರೇ ಅಂತ ಅಂದ್ಕೊಂಡು ಎಲ್ಲರಿಂದ ಕೈ ಬಿಡಲ್ಪಟ್ಟು ತಳ್ಳಲ್ಪಟ್ಟವನಾಗಿ ಏನೂ ಇಲ್ಲದವನಾಗಿ ಅವಮಾನ, ನಿಂದನೆ, ನಾಚಿಕೆ ಇವುಗಳೆಲ್ಲ ಬದುಕೋ ಬದಲು ನಾನು ಹೇಳೋದನ್ನು ಕೇಳು, ನಿನಗೆ ಗೌರವ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ, ಸನ್ಮಾನ ಸಿಗುತ್ತೆ, ನಿನ್ನನ್ನು ಎಲ್ಲ ದೊಡ್ಡ ವ್ಯಕ್ತಿ ಥರ ನೋಡ್ತಾರೆ, ನಿನಗೆ ಒಳ್ಳೆ ಅಧಿಕಾರಗಳು ಬರುತ್ತೆ, ಒಳ್ಳೆ ಸ್ಥಾನಮಾನಗಳು ಬರುತ್ತೆ ಅಂತ ಸೈತಾನ್ ಪ್ರೇರೇಪಿಸ್ತಾನೆ. ಆದರೆ ಅವನ ಅಂತ ಕಾರ್ಯಗಳಿಗೆ ನಾವು ಗಮನ ಕೊಡದ ಹಾಗೆ ಎಚ್ಚರಿಕೆಯಾಗಿರಬೇಕು. ಅವನು ಹೇಳೋದನ್ನು ನಾವು ಕೇಳಿದ್ರೆ ಒಂದು ವೇಳೆ ನಮಗೆ ಒಳ್ಳೆ ಸ್ಥಾನಮಾನಗಳು ಬರ್ಬೋದು, ಪದವಿಗಳು ಬರ್ಬೋದು, ಒಳ್ಳೆ ಸನ್ಮಾನ, ಗೌರವ ಎಲ್ಲ ಬರ್ಬೋದು, ಉನ್ನತಕ್ಕೆ ನಾವು ಹೋಗ್ಬೋದು. ಆದರೆ ನಾಳೆ ಒಂದು ದಿವಸ ಅವನು ಉನ್ನತದಿಂದ ಪಾತಾಳಕ್ಕೆ ತಳ್ಳಲ್ಪಟ್ಟ ಹಾಗೆ ನಾವು ಉನ್ನತದಿಂದ ಪಾತಾಳಕ್ಕೆ ತಳ್ಳಲ್ಪಡ್ತೇವೆ, ದೇವರ ಕೋಪಕ್ಕೆ ಗುರಿಯಾಗಿ. ಆದರೆ ದೇವರಲ್ಲಿಟ್ಟಿರುವಂಥ ನಂಬಿಕೆಯ ನಿಮಿತ್ತ, ಯೇಸು ಕ್ರಿಸ್ತನಲ್ಲಿಟ್ಟಿರುವಂಥ ನಂಬಿಕೆಯ ನಿಮಿತ್ತ ಇವತ್ತು ನಾವು ತಳ್ಳಲ್ಪಟ್ಟರು, ಉಗಿಯಲ್ಪಟ್ಟರು, ಅವಮಾನಕ್ಕೊಳಗಾದ್ರು, ನಿಂದನೆಗೊಳಗಾದ್ರು, ತಳ್ಳಲ್ಪಟ್ಟರು, ತುಳಿಯಲ್ಪಟ್ಟರು, ಏನೇ ಆಗಿದ್ರು ಸಹ ಅದೆಲ್ಲವರಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವಾಗ ನಾಳೆ ಒಂದು ದಿವಸ ಯೇಸು ಕ್ರಿಸ್ತನು ಉನ್ನತೋನ್ನತನಾಗಿ ಏರಿ ಹೋಗಿರುವ ಹಾಗೆ ನಾವು ಉನ್ನತೋನ್ನತವಾಗಿ ಏರಿ ಹೋಗಿ ಆತನ ಬಲಗಡೆಯಲ್ಲಿ ಕೂತ್ಕೊಳ್ತೇವೆ. ಹಲ್ಲೆಲೂಯಾ. ಇದನ್ನು ಸೈತಾನಿಗೆ ಹೇಳಿ ಅವನನ್ನು ತೊಲಗಿಸುವಂತವನಾಗಿರಬೇಕು. ಇನ್ನು ಅನೇಕ ಸಮಯಗಳಲ್ಲಿ ಸೈತಾನ್ ಏನು ಮಾಡ್ತಾನೆ ಅಂತಂದರೆ, ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬರ್ತಾನೆ. ಹೆಂಗೆ ಅಂತಂತಂದರೆ, ಒಂದು ವೇಳೆ ನಮಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಅವರನ್ನು ಉಪಯೋಗಿಸಿ ಅವನೇನು ಮಾಡ್ತಾನೆ, ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡ್ತಾನೆ. ಸಿಮ್ಸೋನ್ಗೆ ಮಾಡ್ದಂಗೆ. ಡೆಲ್ಲಿಲ ಸಿಮ್ಸೋನ್ಗೆ ಏನು ಮಾಡಿದ್ಲು, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನನ್ನ ಹತ್ರ ನಿನ್ನ ರಹಸ್ಯ ಹೇಳೋದೇ ಇಲ್ಲ ಅಂತ ಹೇಳ್ತೀಯ. ಅದ ಎಷ್ಟೋ ಕಣ್ಣೀರು ಬಿಟ್ಲು, ಎಷ್ಟೋ ಬಾರಿ ಪಟ್ಲು. ಒಂದು ದೇಶದ ಸೈನ್ಯ ಸಂಸೋನ್ನ ಕಟ್ಟಿ ಹಾಕೋದಕ್ಕಾಗಲಿಲ್ಲ, ಆದರೆ ಒಂದು ಹೆಣ್ಣು ಅವನನ್ನು ಕಟ್ಟಿ ಹಾಕಿ ನಾಶ ಮಾಡಿದ್ಲು. ಕಾರಣ ತಾನು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಅವನ ಹತ್ರದಿಂದ ರಹಸ್ಯವನ್ನು ತಿಳ್ಕೊಂಡು ಅವನನ್ನು ಹಾಳು ಮಾಡಿದ್ಲು. ಸೈತಾನ್ ಇದೇ ರೀತಿಯಾಗಿ ಏನು ಮಾಡ್ತಾನೆ, ಕೆಲವೊಂದ್ಸಲಿ ನಾವು ಯಾರನ್ನಾದ್ರೂ ಒಂದು ವೇಳೆ ತುಂಬ ಪ್ರೀತಿ ಮಾಡ್ತಾ ಇದ್ದೀವಿ ಅಂತಂತಂದರೆ ಅವರನ್ನೇ ಉಪಯೋಗಿಸಿ ನಮ್ಮನ್ನು ಹಾಳು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಅವ್ರು ಹೇಳೋದೇನೆಂದರೆ, ನಿಮಗೆ ನಮ್ಮ ಮೇಲೆ ಪ್ರೀತಿ ಇಲ್ವಾ, ನಾವು ಹೇಳೋ ಮಾತನ್ನು ಕೇಳೋದಿಲ್ವಾ, ನೀವು ಹೇಳೋದೇ ನಿಮ್ಗೆ ದೇವರೇ ಎಚ್ಚರಾಗ್ಬಿಟ್ರ ಅಂತ ಹೇಳ್ತಾರೆ. ಅವಾಗ ಅನೇಕರು ಏನು ಮಾಡ್ತಾರೆ, ಅಯ್ಯೋ ಪರವಾಗಿಲ್ಲ, ದೇವ್ರು ನಾಳೆ ಕ್ಷಮಿಸು ಅಂದರೆ ಕ್ಷಮಿಸ್ಬಿಡ್ತಾರೆ, ಇವತ್ತು ನೀವು ಹೇಳಿದ ಮಾತು ಕೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಅವ್ರು ಹೇಳೋ ಮಾತನ್ನು ಕೇಳ್ಬಿಡ್ತಾರೆ. ಆ ರೀತಿ ಸೈತಾನ್ ಏನು ಮಾಡ್ತಾನೆ, ಕೆಲವೊಂದು ಭೂಲೋಕದಲ್ಲಿ ನಾವು ಯಾರನ್ನ ಒಂದು ವೇಳೆ ಪ್ರೀತಿ ಮಾಡ್ತಾ ಇರ್ತೀವೋ ಅಂಥ ಸಂಬಂಧಗಳನ್ನು ಉಪಯೋಗಿಸಿ ಆ ಪ್ರೀತಿಯಿಂದಲೇ ನಮ್ಮನ್ನು ಹಾಳು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಆದಾಮನಿಗೆ ಆಗಿದ್ದು ಅದೇನೆ. ಅವ್ವ ಅಂದರೆ ಆದಾಮಿಗೆ ತುಂಬ ಪ್ರೀತಿ, ಇವನಿಗೆ ಪ್ರೀತಿ ಬಂತು. ಎಷ್ಟು ಪ್ರೀತಿ ಬಂತು ಅಂತಂದರೆ ದೇವರಿಗಿಂತ ಜಾಸ್ತಿ ಪ್ರೀತಿ ಬಂದ್ಬಿಡ್ತು. ಅದಕ್ಕೆ ಅವಳು ತಿನ್ಬಿಟ್ಟಿದ್ದಾಳೆ, ಇನ್ನೂ ಕೊಡ್ತಾ ಇದ್ದಾಳೆ. ನಾನು ತಿಂದಿಲ್ಲ ಅಂತಂದರೆ ನಾನು ಸಾಯ್ಬೇಕಾ, ನೀನು ಬದುಕಬೇಕಾ ಅಂತ ಏನಂತಳೋ ಏನೋ, ಸರಿ ಆಯ್ತು ಬಿಡು, ಆಗೋದಾಗಲಿ, ಇಬ್ರಿಗೂ ಆಗ್ಬಿಡ್ಲಿ ಅದೇ ತಿನ್ಬಿಟ್ಟ. ಅದಕ್ಕೇನೆ ಸರ್ಪ ನೇರವಾಗಿ ಆದಾಮ ಹತ್ರ ಮಾತಾಡಲಿಲ್ಲ. ಯಾಕಂದ್ರೆ ನೇರವಾಗಿ ಆದಾಮ ಹತ್ರ ಮಾತಾಡಿದ್ರೆ ಅವನು ಇಲ್ಲ ಅಂದ್ಬಿಡ್ತಾನೆ. ಹೆಂಡತಿ ಹತ್ರ ಮಾತಾಡ್ಬಿಟ್ಟು ಹೆಂಡತಿನ ಬೀಳಿಸ್ಬಿಟ್ರೆ ಆದಾಮ ಅವನೇ ಬಿದ್ದೋಗ್ಬಿಡ್ತಾನೆ. ಆಗ ಸೈತಾನ್ ಏನು ಮಾಡ್ತಾನೆ, ಈ ಥರ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಒಂದು ವೇಳೆ ಹೆಂಡತಿನೇ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ತಂದೆ ತಾಯಿನೇ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ಪ್ರೀತಿ ಮಾಡೋಂಥ ಯಾವುದೋ ಒಂದು ಮನುಷ್ಯನನ್ನು ಉಪಯೋಗಿಸಿ ನಮ್ಮನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ಹೇಳಿದ್ದು, ಒಬ್ಬನು ನನಗಿಂತಲೂ ಹೆಚ್ಚಾಗಿ ತನ್ನ ತಂದೆ ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಅಣ್ಣ ತಂಗಿಯರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ಯಾರನ್ನೇ ಆಗಲಿ ಹೆಚ್ಚಾಗಿ ಪ್ರೀತಿಸಿದರೆ ಅವನು ನನಗೆ ಯೋಗ್ಯನಲ್ಲ. ಯಾಕಂದ್ರೆ ಯಾರನ್ನ ನಾವು ಒಂದು ವೇಳೆ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀವೋ ಅವ್ರ ಮುಖಾಂತರವಾಗಿ ನಮ್ಮ ನಾಶ ಬರೋದು. ಅದರಿಂದ ದೇವರನ್ನೇ ಹೆಚ್ಚಾಗಿ ಪ್ರೀತಿಸೋದಕ್ಕೆ ನಾನು ನೀವು ಗಮನವಾಗಿರಬೇಕು. ಸೈತಾನನಿಗೆ ಯಾವ ಮನುಷ್ಯನ ಮುಖಾಂತರವಾಗಿಯೂ ನಮ್ಮನ್ನು ನಾಶ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ಎಲ್ಲರನ್ನು ನಾವು ಪ್ರೀತಿಸಬೇಕು, ಆದರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಒಂದು ವೇಳೆ ಯಾರಾದರೂ ನಿಮಗೆ ನಮ್ಮಲ್ಲಿ ಇಷ್ಟೇನ ಪ್ರೀತಿ ಇರೋದು, ನಿಮಗೆ ದೇವರೇ ಮುಖ್ಯ ಆಗ್ಬಿಟ್ರ ಅಂತಂದರೆ, ನನಗೆ ನಿಮ್ಮಲ್ಲಿ ಇಷ್ಟೇ ಪ್ರೀತಿ ಇರೋದು, ನಿಮಗಿಂತ ಜಾಸ್ತಿ ದೇವ್ರ ಮೇಲೆ ಇರೋದು, ಅವರೆಲ್ಲ ಮಾತ್ರ ನಾನು ಕೇಳೋದು ಅಂತ ಉತ್ತರ ಕೊಡಬೇಕು. ನಾವು ಇನ್ನೊಬ್ಬರ ಮೇಲೆ ಇಟ್ಟಿರುವಂಥ ಪ್ರೀತಿ ಸೈತಾನ್ ಉಪಯೋಗಿಸಿ ನಮ್ಮನ್ನು ಹಾಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡದ ಹಾಗೆ ಗಮನವಾಗಿ ಇರಬೇಕು.
ಮತ್ತು ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೂಡ ನಾವು ಅವನ ಮಾತಿಗೆ ಒಳಗಾಗಿಲ್ಲ ಅಂದರೆ ಕೊನೆಗೆ ಅವನೇನು ಮಾಡ್ತಾನೆ ಅಂತಂದರೆ ಅವನು ವಿರೋಧಿಗಳನ್ನು ತರ್ತಾನೆ. ನಿನ್ನನ್ನು ಹೊಡಿತೀನಿ, ಬಡಿತೀನಿ, ಗಾಯ ಪಡ್ತೀನಿ, ನಿನ್ನನ್ನು ಕೊಂದಾಕ್ತೀನಿ ಅಂತ ಎದುರಿಸಿ ಬೆದರಿಸಿ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಆದರೆ ಏನೇ ಹೆದರಿಕೆ ಬೆದರಿಕೆ ಏನೇ ಕಾರ್ಯಗಳು ನಮಗೆ ಎದುರಾಗುತ್ತೆ ಅಂದರೂ ಕೂಡ ಕಡೆಗೆ ನಮ್ಮ ಪ್ರಾಣವನ್ನಾದರೂ ಕ್ರಿಸ್ತನಿಗಾಗಿ ಬಿಡೋದಕ್ಕೆ ನಾವು ಸಿದ್ಧರಾಗಿದ್ದು ದೇವರಿಗೆ ಒಪ್ಪಿಸ್ಕೊಟ್ಟು ನಾವು ಜೀವಿಸಬೇಕು. ಅಲ್ಲೇಲೂಯ. ಆದರೆ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಸೈತನ್ ಅಥವಾ ಈ ಲೋಕ ನಮಗೆ ಕೊಡುವಂಥ ದೇವರ ಚಿತ್ತಕ್ಕೆ ವಿರುದ್ಧವಾದ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಅಂಗೀಕರಿಸದೇ ಇರೋದಕ್ಕೆ ನಾವು ಗಮನವಾಗಿ ಇರಬೇಕು. ಅಲ್ಲೇಲೂಯ. ಆದರೆ ಒಂದನ್ನು ಅಂಗೀಕರಿಸಬೇಕು. ಏನನ್ನು? ದೇವರು ನಮಗೆ ಕೊಟ್ಟಿರುವಂಥ ಪ್ರೀತಿಯನ್ನು, ರಕ್ಷಣೆಯನ್ನು, ನಿತ್ಯ ಜೀವವನ್ನು ಅಂಗೀಕರಿಸಿ ನಾವು ಅವ್ರ ರಾಜ್ಯಕ್ಕೆ ಹೋಗಿ ಅವರೊಟ್ಟಿಗೆ ಸದಾಕಾಲ ಇರಬೇಕು. ಅಲ್ಲೇಲೂಯ. ಇವತ್ತು ನಾವು ಯಾವ ರೀತಿಯಾಗಿದ್ದೇವೆ ಯೋಚನೆ ಮಾಡೋಣ. ಅವ್ವ ಹಣ್ಣನ್ನು ತಿಂದು ಆದಾಮನಿಗೆ ಅದನ್ನು ಕೊಟ್ಟಳು. ನಾನು ನೀವು ಕೆಟ್ಟದ್ರಲ್ಲಿ ಯಾವತ್ತೂ ಬೇರೆಯವರಿಗೆ ಪಾನನ್ನು ಕೊಡಬಾರದು. ಅದೇ ಸಮಯದಲ್ಲಿ ಆದಾಮ್ ಅವ್ವ ತನಗೆ ಕೊಟ್ಟಂಥ ಆ ಒಂದು ಹಣ್ಣನ್ನು ತೆಗೆದುಕೊಂಡು ತಿನ್ನಬಾರದಾಗಿತ್ತು. ಆದರೆ ಅದನ್ನು ಅವನು ಗಮನಿಸಲಿಲ್ಲ. ಅದೇ ರೀತಿ ನಾನು ನೀವು ಏನನ್ನು ಸ್ವೀಕರಿಸ್ತೀವಿ ಅನ್ನೋದ್ರ ವಿಷಯದಲ್ಲಿ ಗಮನವಾಗಿರಬೇಕು. ತಪ್ಪಾದದ್ದನ್ನು, ದೇವರ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ಯಾವತ್ತೂ ನಾನು ನೀವು ಸ್ವೀಕಾರ ಮಾಡದ ಹಾಗೆ ನಾವು ಎಂದಿಗೂ ಸಹ ಗಮನವಾಗಿ ಇರಬೇಕು. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಇವತ್ತು ಒಂದು ಕ್ಷಣ ನೀವು ಬೇರೆಯವರಿಗೆ ಏನನ್ನು ಕೊಡ್ತಾ ಇದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ. ಅವ್ವ ಆದಾಮನಿಗೆ ಮರಣವನ್ನು ಕೊಟ್ಟಳು. ನೀವು ಬೇರೆಯವರಿಗೆ ಏನು ಕೊಡ್ತಾ ಇದ್ದೀರಾ? ನಿಮ್ಮ ಬಗ್ಗೆ ಬೇರೆಯವರು ಹೇಳುವಂಥ ಸಾಕ್ಷಿ ಏನು? ಯೋಚನೆ ಮಾಡಿ. ನೋವನ್ನು, ಕಣ್ಣೀರನ್ನು, ಸಂಕಟವನ್ನು, ಬೈಗುಳವನ್ನು, ಅವಮಾನವನ್ನು, ನಿಂದನೆಗಳನ್ನು, ಮೋಸವನ್ನು, ಅಕ್ರಮವನ್ನು, ಅನ್ಯಾಯವನ್ನು, ಸಂಕಟವನ್ನು, ಬಾಧೆಗಳನ್ನು, ಹಿಂಸೆಯನ್ನು ಏನನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ? ಯೋಚನೆ ಮಾಡಿ. ಆದರೆ ನಾವು ಬೇರೆಯವ್ರಿಗೆ ಕೊಡಬೇಕಾಗಿರುವಂಥದ್ದು ಪ್ರೀತಿ, ಕ್ಷಮೆ, ಕರುಣೆ, ದಯೆ, ಎಲ್ಲ ಒಳ್ಳೆಯದನ್ನು ಇತರಗಳಿಗೆ ನಾವು ಕೊಡಬೇಕು. ಅದರಲ್ಲಿ ನಾವು ಗಮನವಾಗಿರೋಣ. ಆದಾಮ್ ಅವ್ವ ಕೊಟ್ಲು ಅಂತ ಹೇಳಿ ತಗೊಂಡು ತಿಂದ. ನಾನು ನೀವಿವತ್ತು ಏನೆಲ್ಲ ಸ್ವೀಕರಿಸ್ತಾ ಇದ್ದೇವೆ, ಏನನ್ನೆಲ್ಲ ಅಂಗೀಕರಿಸ್ಕೊಳ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಗಮನವಾಗಿರಬೇಕು. ದೇವರ ಚಿತ್ತಕ್ಕೆ ವಿರುದ್ಧವಾದದ್ದನ್ನು, ದೇವರಿಗೆ ಇಷ್ಟವಿಲ್ಲದ್ದನ್ನು, ದೇವರಲ್ಲಿ ನಾವು ಇಟ್ಟಿರುವಂಥ ನಂಬಿಕೆಯನ್ನು ಕೆಡಿಸುವಂಥದ್ದನ್ನು, ನಮ್ಮ ಪರಿಶುದ್ಧತೆಯನ್ನು ಹಾಳು ಮಾಡುವಂಥದ್ದನ್ನು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ನಡೆಯುವ ಹಾಗೆ ಮಾಡುವಂಥ ಕಾರ್ಯಗಳನ್ನು ನಾವು ಅಂಗೀಕರಿಸದ ಹಾಗೆ ನಾವು ಗಮನವಾಗಿರಬೇಕು. ಸೈತನ್ ನಮ್ಮ ಪೂರ್ವ ಪಾಪಗಳನ್ನು ಅಂಗೀಕರಿಸುವಂತೆ ತಿರುಗಿ ನಮ್ಮ ಹತ್ರ ಬರ್ತಾನೆ. ಈ ಲೋಕದ ಆಶೆ, ಭೋಗ, ಮೋಹ, ಮಾಯೆ, ಐಶ್ವರ್ಯ, ಸಂಪತ್ತು, ಆಸ್ತಿ ಇವುಗಳನ್ನೆಲ್ಲ ಅಕ್ರಮವಾಗಿ ಸಂಪಾದಿಸಲು ನಾನು ಅವಕಾಶ ಕೊಡ್ತೀನಿ ಅಂತ ಹೇಳಿ ಲೋಕದ ಹಣ ಸಂಪತ್ತನ್ನು ಉಪಯೋಗಿಸಿ ನಮ್ಮನ್ನು ಹಾಳು ಮಾಡುವುದಕ್ಕೋಸ್ಕರ ನಮ್ಮ ಹತ್ರ ಬರ್ತಾನೆ. ಈ ಲೋಕದ ಹೆಸರು, ಪದವಿ, ಸ್ಥಾನ, ಮಾನವಗಳು, ಗೌರವ ಇದೆಲ್ಲವನ್ನ ನಿನಗೆ ನಾನು ಕೊಡ್ತೀನಿ, ನಾನು ಹೇಳೋ ಹಾಗೆ ಮಾಡು ಅಂತ ಹೇಳಿ ನಮ್ಮನ್ನು ಕ್ರಿಸ್ತ ನಂಬಿಕೆಯನ್ನು ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾನೆ. ನಾವು ಯಾರನ್ನಾದರೂ ಪ್ರೀತಿ ಮಾಡ್ತೀವಿ ಅಂದರೆ ಅವರನ್ನು ಉಪಯೋಗಿಸಿನೇ ನಮ್ಮನ್ನು ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾನೆ. ವಿರೋಧಿಗಳನ್ನು ಕೊಂಡು ತಂದು ಹೆದರಿಸಿ ಬೆದರಿಸಿ ನಮ್ಮನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾನೆ. ಆದರೆ ಏನೇ ಕಾರ್ಯಗಳು ನಮಗೆ ಎದುರಾದರೂ ಸಹ ಆ ಯಾವುಗಳಲ್ಲಿಯೂ ದೇವರ ಚಿತ್ತಕ್ಕೆ ವಿರುದ್ಧವಾದದನ್ನು ಅಂಗೀಕರಿಸೋದಕ್ಕೆ ನಾವು ಯಾವತ್ತೂ ನಮ್ಮನ್ನು ಒಪ್ಪಿಸಿಕೊಡಲೇಬಾರದು. ಯೇಸು ಕ್ರಿಸ್ತನು ಹೇಳಿದ ಮಾತು, ಯಾವನು ಮನುಷ್ಯರ ಮುಂದೆಗಡೆಯಲ್ಲಿ ತನ್ನನ್ನು ನನ್ನವನೆಂಬುದಾಗಿ ಒಪ್ಪಿಕೊಳ್ಳುವುದಿಲ್ಲವೋ ಅವನು ನನ್ನ ತಂದೆಯ ಮುಂದೆಯಲ್ಲೂ ದೇವದೂತರ ಮುಂದೆಯೂ ಇವನು ನನ್ನವನಲ್ಲ ಎಂಬುದಾಗಿ ನಾನು ಹೇಳಿಬಿಡುವನೆಂಬುದಾಗಿ ಅವರು ಹೇಳಿದರು. ಎಲ್ಲ ಮನುಷ್ಯರ ಮುಂದೆಗಡೆ ನಾವು ಕ್ರಿಸ್ತನವರೆಂಬುದಾಗಿ ಸಾಕ್ಷಿ ಕೊಟ್ಟು ಆತನಿಗೋಸ್ಕರವಾಗಿ ನಾನು ನೀವು ಜೀವಿಸುವಂಥವர்களಾಗಿರಬೇಕು. ಕ್ರಿಸ್ತನನ್ನು ತಿರಸ್ಕರಿಸುವುದಾಗಲಿ, ದೇವರನ್ನು ತಿರಸ್ಕರಿಸುವುದಾಗಲಿ ನಾವು ಮಾಡದ ಹಾಗೆ ಗಮನವಾಗಿರೋಣ. ದೇವ ಚಿತ್ತಕ್ಕೆ ವಿರುದ್ಧವಾದ ಪಾಪಗಳು, ಅಶುದ್ಧಗಳು, ಏನೇ ಕಾರ್ಯಗಳು, ಈ ಲೋಕ, ಮೋಹ, ಆಶೆ, ಭೋಗ ಯಾವುದನ್ನು ಒಪ್ಪಿಕೊಳ್ಳದ ಹಾಗೆ ನಾವು ದೇವರಲ್ಲೇ ನೆಲೆಯನ್ನು ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಅಕ್ರಮ ಮಾಡಿ ಐಶ್ವರ್ಯವನ್ನು ಸಂಪಾದಿಸಿ ನರಕದಲ್ಲಿ ಸೈತನ ಜೊತೆ ಬದುಕೋ ಬದಲು ನೀತಿಯನ್ನು ಅನುಸರಿಸಿ ದೇವರ ಭಕ್ತಿಯಲ್ಲಿ ಬದುಕಿ ದೇವರು ಕೊಡುವುದರಲ್ಲಿ ಜೀವನ ಮಾಡಿ ದೇವರೊಟ್ಟಿಗೆ ಹೋಗಿ ವಾಸ ಮಾಡುವುದು ನಮಗೆ ಎಷ್ಟೋ ಒಳ್ಳೆಯದು. ಎಲ್ಲ ಮಾನ ಮರ್ಯಾದೆ ಸನ್ಮಾನಗಳನ್ನು ಹೊಂದಿಕೊಂಡು ನರಕದಲ್ಲಿ ಸೈತನ್ ಜೊತೆ ಇರೋ ಬದಲು ಅವಮಾನ, ನಿಂದನೆ, ದೂಷಣೆಗೆ ಒಳಗಾಗಿ ಯೇಸು ಕ್ರಿಸ್ತನೊಟ್ಟಿಗೆ ಬದುಕುವಂಥದ್ದು ನಮಗೆ ಎಷ್ಟೋ ಒಳ್ಳೆಯದು. ಯಾವುದನ್ನೆಲ್ಲ ಅಂಗೀಕರಿಸದೇ ಇರಬೇಕು ಅವುಗಳನ್ನು ಅಂಗೀಕರಿಸದೇ ಇರುವುದರಲ್ಲಿ ನಾವು ಗಮನವಾಗಿರೋಣ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಬೆಳಗಿನ ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನದಲ್ಲಿ ತಂದೆಯೇ, ಆದಾಮ ಅವರ ಮುಖಾಂತರ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವಲ್ಲ. ಅವಳು ತಿನ್ನಬಾರದ ಹಣ್ಣನ್ನು ತಿಂದು ಮಾಡಬಾರದ ಕೆಲಸವನ್ನು ಮಾಡಿದಳು. ಆದಾಮನಿಗೂ ಅದರಲ್ಲಿ ಪಾಲನ್ನು ಕೊಟ್ಟಳು. ತಂದೆಯೇ, ಈ ದಿವಸ ನಾವು ಯಾವುದರಲ್ಲಿ ಬೇರೆಯವರಿಗೆ ಪಾಲನ್ನು ಕೊಡುತ್ತಾ ಇದ್ದೇವೆ ಅನ್ನುವುದರ ಬಗ್ಗೆ ಗಮನವಾಗಿರಲು ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಮ್ಮಿಂದ ಯಾರೊಬ್ಬರಿಗೂ ಯಾವ ಕೆಟ್ಟದರಲ್ಲೂ ಪಾಲು ಸಿಗಬಾರದು. ತಂದೆ, ನಮ್ಮಿಂದ ತಂದೆ ಇನ್ನೊಬ್ಬರಿಗೆ ಬಾಧೆಗಳು ಸಿಗಬಾರದು ತಂದೆಯೇ. ಆದರೆ ನಮ್ಮಿಂದ ಪ್ರೀತಿ, ಕರುಣೆ, ದಯೆ, ಕ್ಷಮೆ, ನೀತಿ, ನ್ಯಾಯ, ಸತ್ಯ, ದೇವರ ಭಕ್ತಿ, ಭಯ, ಪರಿಶುದ್ಧತೆ ತಂದೆ, ಹೀಗೆ ಎಲ್ಲ ಒಳ್ಳೆಯವುಗಳಲ್ಲಿ ನಾವು ಇತರಗಳಿಗೆ ನಮ್ಮಿಂದ ಪಾಲನೆ ಕೊಡಬೇಕು. ಆದರೆ ಯಾವುದೇ ಪಾಪದಲ್ಲಿ, ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯದಲ್ಲಿ ನಾವೆಂದಿಗೂ ತಂದೆಯೇ, ನೀವು ಇಷ್ಟಪಡದ ಕಾರ್ಯಗಳಲ್ಲಿ ನಮ್ಮಿಂದ ಬೇರೆಯವರಿಗೆ ಪಾಲನೆ ಕೊಡದ ಹಾಗೆ ತಂದೆಯೇ, ನಮ್ಮನ್ನು ಗಮನವಾಗಿ ಕಾದುಕೊಳ್ಳಲು ನಮಗೆ ಸಹಾಯವನ್ನು ಮಾಡಿರಿ. ತಂದೆಯ ಆದಾಮನು ಅವಳು ಕೊಟ್ಟದನ್ನು ಸ್ವೀಕರಿಸಿ ತಿಂದನು. ನಾವು ಏನನ್ನು ಸ್ವೀಕರಿಸುತ್ತೇವೆ ಎನ್ನುವುದರ ಕುರಿತಾಗಿ ಗಮನವಾಗಿರಲು ನಮಗೆ ಸಹಾಯ ಮಾಡಿರಿ. ಸೈತನನ್ನು ಪ್ರೇರೇಪಿಸುವಂತಹ ಪಾಪಕ್ಕೆ ಯಾವತ್ತು ತಂದೆ ನಾವು ಅವಕಾಶ ಕೊಡದ ಹಾಗೆ, ಅದನ್ನು ಸ್ವೀಕರಿಸದ ಹಾಗೆ ತಂದೆಯೇ ಗಮನವಾಗಿ ನಮ್ಮನ್ನು ಕಾದುಕೊಳ್ಳಲು ಸಹಾಯವನ್ನು ಮಾಡಿರಿ. ಈ ಲೋಕದ ಹಣ, ಸಂಪತ್ತು, ಐಶ್ವರ್ಯಗಳಾಗಿರಲಿ, ಅಧಿಕಾರ, ಸನ್ಮಾನ, ಸ್ಥಾನ, ಮಾನ, ಮರ್ಯಾದೆಗಳಾಗಿರಲಿ ತಂದೆಯೇ, ಈ ಲೋಕದಲ್ಲಿ ನಾವು ಪ್ರೀತಿ ಮಾಡುವಂಥವರ ಮುಖಾಂತರವಾಗಿ ಅವನು ತರುವಂಥ ಕಾರ್ಯಗಳಾಗಿರಲಿ, ತಂದೆಯೇ ನಮ್ಮನ್ನು ವಿರೋಧಿಸುವಂಥವರ ಮುಖಾಂತರವಾಗಿ ಅವನು ತರುವಂಥ ಬೆದರಿಕೆಗಳಾಗಿರಲಿ, ಯಾವುದೇ ಕಾರ್ಯಗಳಲ್ಲಿಯೂ ಸಹ ನಿಮ್ಮ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಒಪ್ಪಿಕೊಳ್ಳದ ಹಾಗೆ ನಮ್ಮನ್ನು ನಿಮಗೆ ಒಪ್ಪಿಸಿಕೊಂಡು ಜೀವಿಸುವುದಕ್ಕೆ ಗಮನವಾಗಿರಲು ನಮಗೆ ಸಹಾಯವನ್ನು ಮಾಡಿರಿ. ಆದಾಮನು ತಂದೆಯೇ, ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯವನ್ನು ನಾನು ಮಾಡುವುದಿಲ್ಲ ಎಂಬುದಾಗಿ ಹೇಳಲಿಲ್ಲ ತಂದೆಯೇ. ಆದರೆ ಇವತ್ತು ಆ ಕೆಲಸವನ್ನು ನಾವು ಮಾಡದ ಹಾಗೆ ನಮ್ಮನ್ನು ಕಾದುಕೊಳ್ಳಲು ನಮಗೆ ಸಹಾಯವನ್ನು ಮಾಡಿರಿ. ಒಬ್ಬನು ನನಗಿಂತ ಹೆಚ್ಚಾಗಿ ತನ್ನ ತಂದೆ ತಾಯಿಯನ್ನಾಗಲಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರನ್ನಾಗಲಿ, ಮಕ್ಕಳನ್ನಾಗಲಿ, ತನ್ನ ಹೆಂಡತಿಯನ್ನಾಗಲಿ, ತನ್ನ ಸ್ವಂತ ಪ್ರಾಣವನ್ನೇ ಆಗಲಿ ಹೆಚ್ಚಾಗಿ ಪ್ರೀತಿಸಿದವರು ನನಗೆ ಯೋಗ್ಯನಲ್ಲ ಎಂಬುದಾಗಿ ಹೇಳಿದರೆ ತಂದೆಯೇ, ನಾವು ಗಮನವಾಗಿ ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ಆದರೆ ನಿಮ್ಮಿಂದ ಪಾಪ ಕ್ಷಮಾಪಣೆಯನ್ನು, ರಕ್ಷಣೆಯನ್ನು, ನಿತ್ಯ ಜೀವವನ್ನು ತಂದೆಯೇ ನಾವು ಹೊಂದಿಕೊಂಡು ಅದನ್ನು ಸ್ವೀಕರಿಸುವುದರಲ್ಲಿ ಗಮನವಾಗಿದ್ದುಕೊಂಡು ತಂದೆಯೇ ನಿಮ್ಮ ರಾಜ್ಯವನ್ನು ಪ್ರವೇಶಿಸಿ ನಿಮ್ಮೊಟ್ಟಿಗೆ ಸದಾ ಕಾಲವು ಜೀವಿಸುವುದಕ್ಕೆ ಗಮನವಾಗಿರುವಂತೆ ನಮಗೆ ಸಹಾಯವನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಮ್ಮ ಬಲವುಳ್ಳ ಹಸ್ತದಲ್ಲಿ ನಮ್ಮೆಲ್ಲರನ್ನು ತಗ್ಗಿಸಿ ಒಪ್ಪಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್, ಆಮೆನ್.